ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೂ ಶ್ರೀರಂಜನ್ ಅವ್ರಿಗೂ ನಮಸ್ಕಾರ. ಇಂದಿನ ಸತ್ಸಂಗಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾವು ಕಳೆದ ವಾರ ಮಾಳೇನಹಳ್ಳಿ ರಥೋತ್ಸವದ ಪೂರ್ವದಲ್ಲಿ ಅದರ ದೇವಸ್ಥಾನದ ರಚನೆಯಲ್ಲಿ ತಾತ್ವಿಕ ದೃಷ್ಟಿಯಲ್ಲಿ ಅದನ್ನ ಬಹಳ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ರು ಶ್ರೀರಂಜನ್ ಅವರು. ಅದರ ಮುಂದಿನ ಭಾಗದಲ್ಲಿ ಇವತ್ತು ರಥೋತ್ಸವದ ವಿಧಿವಿಧಾನಗಳನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅದನ್ನು ಸಹ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಅದರ ಒಂದು ಸ್ಥೂಲ ನೋಟವನ್ನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮ್ಗೆ. ಕಳೆದ ವಾರ ಅಂತೂ ನಾವು ಬಹಳ ಆನಂದ ಪಟ್ಟಿದ್ವಿ. ಆ ದೇವಸ್ಥಾನದ ರಚನೆ ಹೇಗಿತ್ತು ಅಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ನೋಡಿದಾಗ ಅದು ನಮ್ಮನ್ನ ಒಂದು ಅಂತರಂಗದ ದರ್ಶನ ಮಾಡಿಸ್ತು, ಶ್ರೀರಂಗನನ್ನೇ ದರ್ಶನ ಮಾಡಿಸ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮನಮುಟ್ಟವಾಗಿ ಹೇಳಿದ್ರು ಶ್ರೀರಂಜನ್ ಅವರು. ಇವತ್ತು ಅದರ ಮುಂದಿನ ಭಾಗವನ್ನ ನಾವೆಲ್ಲರೂ ಕೇಳೋಣ. ಶ್ರೀರಂಜನ್ ಅವರೇ, ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಏನು ಮಾಡಲಿ ಅಂತ, ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ಯಾರಿಗೆ ಅಂದರೆ ಶಿಷ್ಯನಿಗೆ. ಅವನಿಗೆ ತನ್ನ ಎಲ್ಲ ತನ್ನ ಬದುಕಿನ ಪೂರ್ವದ ಕಥೆಯನ್ನು ನೆನೆಸ್ಕೊಂಡು ಬೇಜಾರಾಗ್ತಾ ಇತ್ತು. ಆದರೆ ಸಾಧನೆಯ ಮಾರ್ಗಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ದಿನನಿತ್ಯದಲ್ಲಿ ಯಾವುದೇ ಶಿಸ್ತಿಲ್ಲ ಮತ್ತು ಯಾವುದೇ ಭಗವಂತನ ಕಡೆಗಿರಬಹುದಾದಂತಹ ಯೋಚನೆಗಳಿಲ್ಲ. ಸರ್ವೇ ಸಾಮಾನ್ಯಕ್ಕಿಂತ ಸಾಮಾನ್ಯವಾದ ಬದುಕು, ಪಾಪ ಪ್ರಜ್ಞೆಯಲ್ಲಿದ್ದ ಅಂಥ ಶಿಷ್ಯ ಒಮ್ಮೆ ಗುರುವಿನ ಹತ್ರ ಬಂದು ನಿಂತ್ಕೊಂಡ. ಗುರುವೇ, ಈಗ ನನಗೆ ಏನು ಅನಿಸ್ತಾ ಇದೆ, ನಾನು ಇಷ್ಟು ದಿನ ಬದುಕಿದ್ದಕ್ಕಿಂತ ಇನ್ನೊಂದು ರೀತಿಯಲ್ಲಿ ಬದುಕ್ಬೋದಾ ಅಂತ ಹೇಳಿ ನಾನು ವೇದಾಂತಕ್ಕೆ ಅಧಿಕಾರಿಯಾ ಅಂತ ಹೋಗಿ ಕೇಳ್ದ ಅವ್ರ ಹತ್ರ. ನಾನು ವೇದಾಂತಕ್ಕೆ ಶುರು ಮಾಡ್ಬೋದಾ ಅಂತ, ಅಥವಾ ವೇದಾಂತದ ಅರ್ಹತೆ ಏನು? ಕಾರುಣ್ಯಮಯವಾದ ಗುರುಗಳು ಹೇಳಿದ್ರು, ಹೌದಪ್ಪ, ಅಂಥದ್ದೊಂದು ಆಲೋಚನೆನೇ ಸರಿ, ಒಳ್ಳೆಯದು. ಆದರೆ ಅದಕ್ಕೆ ಬರೋದಕ್ಕಿಂತ ಮುಂಚೆ ಸಾಧನಾ ಚತುಷ್ಟಯ ಅಂತ ಕರಿತೀವಿ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂದರೆ ಶಮೇ ದಮೆ ಉಪರತಿ ಎಲ್ಲ ದಾಟಿ ಮುಮುಕ್ಷತ್ವವು ಇದ್ದು, ಇದೆಲ್ಲ ಏನಾದರೂ ಇದ್ದರೆ ನೀನು ವೇದಾಂತಕ್ಕೆ ಸ್ವಲ್ಪ ಮನಸ್ಸು ಮಾಡ್ಬೋದು ಅಂತ. ಆ ಹೆಸರು ಕೇಳೇ ಸುಸ್ತಾಗೋಯ್ತು ಅವನಿಗೆ. ಎಲ್ಲಿ ವಿವೇಕ, ಎಲ್ಲಿ ವೈರಾಗ್ಯ, ಏನು ಹೇಳೋದು ಅಂತ. ಬೇಡ ಬೇಡ ಬೇಡ, ನನ್ನ ಕೈಲಿ ಆಗೋದಿಲ್ಲ ಇಷ್ಟೆಲ್ಲ, ಬೇರೆ ಇನ್ನೇನಾದರೂ ಹೇಳಿ. ನೀವು ಇಲ್ಲ ಕೇಳಿದ್ದ, ಇದೊಂದು ರಾಜಯೋಗ ಅಂತ ಒಂದಿದೆ, ಅದರಲ್ಲಿ ಏನಾದರೂ ನಾನು ಪ್ರವೇಶ ಮಾಡ್ಬೋದಾ ಅಂತ. ಸರಿ, ರಾಜಯೋಗ ನಿನ್ನ ಮನಸ್ಸನ್ನು ನಿಗ್ರಹಿಸಬೇಕು, ನಂತರ ಮುಂದಿನ ಕತೆ. ಅದಕ್ಕೂ ಒಂದಿಷ್ಟೊಂದು 8 ಸ್ಟೆಪ್ಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಅದನ್ನು ಕೇಳೋಷ್ಟೊತ್ತಿಗೆ ಸುಸ್ತಾಗೋಯ್ತು. ನಿಲ್ಲಿಸಿ ಯಮ ನಿಯಮ ದಾಟೋದೇ ಕಷ್ಟ. ಇನ್ನು ಕೂತ್ರೆ ಹೇಳೋಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಶರೀರ ನನ್ನ ಕೈಯಲ್ಲಿಲ್ಲ, ಅದ್ರ ಕೈಯಲ್ಲಿ ನಾನಿದ್ದೇನೆ. ಇನ್ನು ಪ್ರಾಣಾಯಾಮದಂತೂ ದೂರವೇ ಆಗೋಯ್ತು. ಯಾವ ಪ್ರಾಣಾಯಾಮ, ಎಲ್ಲಿ ಯಾವ ಬಂಧನ ಅಂದರೆ ಪೂರ್ಣ ಕುಂಭಕೈಯಲ್ಲಿ, ಬಹಿರ್ಕುಂಭಕೈಯಲ್ಲಿ, ಅಂತಃಕುಂಭಕೈಯಲ್ಲಿ ಎಲ್ಲಿಂದ ಬಂಧನ ಮಾಡಲಿ, ಯಾವ ಪ್ರಾಣಾಯಾಮ ಮಾಡಲಿ? ಇನ್ನು ಇದ್ರದ್ದು ಮುಂದೆ ಪ್ರತ್ಯಾಹಾರ, ಧಾರಣ ಕಷ್ಟಪ್ಪ. ಇನ್ನೂ ಏನಾದರೂ ಬೇರೆ ಇದೆಯಾ? ನನಗಿಷ್ಟೆಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ಕಷ್ಟ ಆಗತ್ತೆ, ನಾನು ಅದಕ್ಕೆ ಅಧಿಕಾರಿ ಅಲ್ಲ, ನನಗೆ ಅದರ ಅರ್ಹತೆನೇ ಇಲ್ಲ ಅಂತ ಹೇಳಬೇಕಾದ್ರೆ ನನಗೊಂದೇನೋ ಅನಿಸ್ತಂತ. ಶ್ರೀಮದ್ ಭಾಗವತದೊಂದು ಕತೆ ಹೇಳ್ತಾ, ಇದೇ ಥರ ಇದ್ನಪ್ಪ ಅಜಾಮಿಳ ಅಂಥೇಳಿ
ಆತ ಮಿತಭಾಷಿ, ಭೂತದಯಾಪರಾಗಿದ್ದ, ಮಂತ್ರಜ್ಞನಾಗಿದ್ದ, ಅತ್ಯಂತ ಸಾತ್ವಿಕ. ಅವ ದಿನ ಪೂಜೆಗೆ, ಯಾಗಕ್ಕೆ, ಯಜ್ಞಕ್ಕೆ ಬೇಕಾದ ರೀತಿಯಲ್ಲಿ ಸಲಕರಣೆಗಳನ್ನು ಹೊಂದಿಸ್ಕೊಂಡು ಅದು ಮಾಡ್ತಾ ಇದ್ದ. ಅದನ್ನೆಲ್ಲ ತರಲಿಕ್ಕೆ ಇದ್ದಕ್ಕಿದ್ದಂಗೆ ಒಂದು ದಿವಸ ಕಾಡಿಗೆ ಹೋದ್ನಂತೆ. ಕಾಡಲ್ಲಿ ಹೋಗಿ ತಗೊಂಬರೋ ಪದ್ಧತಿ ದಿನ. ಆ ಕಾಡಿಗೆ ಹೋದಾಗ ಅವನು ಒಬ್ಬ ಯುವಕ ಯುವತಿ ಮಧ್ಯದೊಂದಿಗೆ ಕೂತಿದ್ದು ಅಸ್ತವ್ಯಸ್ತವಾಗಿ ಇರಬಾರದ ಸ್ಥಿತಿಯಲ್ಲಿ ಇದ್ದದ್ದನ್ನು ನೋಡಿದ್ನಂತೆ. ಯಾರು? ಅಜಾಮಿಳ. ಹಾಗೆ ನೋಡಿದಾಗ ಅವನ ಮನಸ್ಸು ಚಾಂಚಲ್ಯಗೊಂಡಿತು. ಚಾಂಚಲ್ಯಗೊಂಡ ಮನಸ್ಸು ಕಸಿವಿಸಿಗಾಯಿತು. ಅಲ್ಲಿಂದ ಬಂದವನೇ ಅವನು ಬದುಕಿದ ಎಲ್ಲ ರೀತಿಯೇ ತುಂಬ ಅಷ್ಟೇನು ಆಹ್ಲಾದದಾಯಕವಾಗಿಲ್ಲ, ತುಂಬ ಬೋರ್ ಅನಿಸ್ತಾ ಇದೆ. ಅವರಿಬ್ರು ನೋಡಿದ್ರಲ್ಲ ಅಷ್ಟು ಚೆನ್ನಾಗಿದ್ರು, ನನಗೂ ಅದೇ ಬೇಕಾ ಅಂತ ಅನ್ಸೋದ್ ರೀತಿಯಲ್ಲಿ ಅನಿಸಿ ಮನೆ ಬಿಟ್ಟು ಹೊರಟೇ ಬಿಟ್ಟ. ಸೀದಾ ಹೊರಟನು ಕಾಡಿಗೆ ಹೋಗಿ ಆ ಯುವತಿಯೊಡನೆ ಮದುವೆ ಆದ. ಆ ಮಧ್ಯದ ಜೂಜಿಗೆ ಬಿದ್ದ. ತನ್ನ ಎಲ್ಲ ಹಿಂದಿನ ಶಿಸ್ತು ಹೋಯಿತು. ಹಾಗೆ ಅಲ್ಲಿ ಇದ್ದ ಯುವತಿ ಜೊತೆಗಿದ್ದವನಿಗೆ 4-5 ಮಕ್ಕಳಾಯಿತು. ಕಡೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಅದು ಏನೋ ಆ ನಾರಾಯಣನ ಮೇಲೆ ವಿಪರೀತವಾದ ಪ್ರೀತಿ. ಅವನನ್ನೇ ಸದಾ ಭಜಿಸ್ತಾ ಅವನ ಹೆಸರಲ್ಲೇ ಮುಳುಗಿದ್ದ ಅಜಾಮಿಳ ಸಾವಿನ ಹತ್ತ, ಅಂದರೆ ವಯಸ್ಸು ಆಯಿತು, ಅದು ಹತ್ರ ಬರ್ತಾ ಇದ್ದ. ಮುಪ್ಪಾದ ಹಾಗೆ ಸಾವಿನ ಭಯ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಅವನಿಗೂ ಅದನ್ನು ಕಾಡ್ತಾ ಇತ್ತು. ಕಾಡಬೇಕಾದ ಸಂದರ್ಭದಲ್ಲಿ ಒಂದು ದಿವಸ ಅವನಿಗೆ ಕನಸೋ ಅಥವಾ ಅನಿಸ್ತೋ ಏನೋ ಒಂದು ಆಯಿತು. ಸೀದಾ ಅವನ ಹತ್ರ ಯಮಭಟರು ಬಂದ ಹಾಗೆ ಅವನಿಗೆ ಅನಿಸ್ತು. ಬಾಪ ಸಾಕು ನೀನು ಮಾಡಿದ ಘನ ಕಾರ್ಯ, ಸರಿ ಬರುವಂತೆ ನಮ್ಮ ಜಾಗಕ್ಕೆ ಅಂತ ಬಂದ ಹಾಗೆ ಆಯಿತು. ಅದು ಅನಿಸಿದ ಅವನಿಗೆ ಸ್ವಲ್ಪ ಬೆಚ್ಚ ಬಿದ್ದನಂತೆ. ಅವಾಗ ಬೆಚ್ಚ ಬಿದ್ದವನೇ ನಾರಾಯಣ ಅಂತ ಉತ್ಕಟವಾದ ಸ್ಥಿತಿ ಇದರಿಂದ ಕರೆದ, ಅಂದರೆ ವಿತ್ ಇಂಟೆನ್ಸಿಟಿ ಜೋರಾಗಿ ಕರೆದಿದ್ದು ಯಾರನ್ನ? ಮಗನ. ಕೊನೆ ಮಗ ಅಲ್ಲ, ಕೊನೆಗೆ ಅವನಿಗೆ ಮೇಲೆ ವಿಪರೀತ ಪ್ರೀತಿ ಅವನ ಅಂತ ಕರೆದ. ಹೀಗೆ ನಾರಾಯಣ ಅಂತ ಅಷ್ಟು ಉತ್ಕಟವಾಗಿ ಕರೆದಿದ್ದಕ್ಕೆ ಬಂದಿದ್ಯಾರು ಅಂದರೆ ವಿಷ್ಣು ಭಟ್ರು ಬಂದ್ರಂತೆ. ಯಾರೋ ಕರೆದ್ರಲ್ಲಪ್ಪ ಅಂತ ವಿಷ್ಣು ದೂತರು ಬಂದರು. ಬಂದ ತಕ್ಷಣ ನೋಡ್ತಾರೆ, ಇಲ್ಲಿ ಯಮನ್ ಅಸಿಸ್ಟೆಂಟ್ಸ್ ಇದ್ದಾರೆ, ಯಮ ಕಿಂಕರರು ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ನೀವ್ಯಾಕ್ರಿ ಇಲ್ಲಿ ಬಂದ್ರಿ? ಇಲ್ಲ, ಇಲ್ಲಿ ಯಾರೋ ನಮ್ಮವ್ರು ನನಗೆ ಕರೆದಂಗಾಯ್ತು, ಇವನು ಕರೆದ ಅಂತ ಹೇಳಿ. ಪಾಪ ಯಮದೂತರು ಹೇಳ್ತಾರೆ ಅವ್ರಿಗೆ ಮಿಸ್ಟೇಕನ್ ಐಡೆಂಟಿಟಿ. ಅವರಲ್ಲ, ನೀನು ಯಾರನ್ನು ಕರೆದು ಬಂದಿದ್ಯಾ? ಈ ಪುಣ್ಯಾತ್ಮ ಬಯೋಡಾಟಾ ಕೊಡ್ತೀನಿ ನಾನು, ಇವನ ಅವಸ್ಥೆ ಅವ್ಯವಸ್ಥೆಗಳೆಲ್ಲ ಹೀಗಿದೆ, ಹೀಗಿದ್ದ ಮೇಲೆ ನೀನು ಇಲ್ಲಿ ಬಂದಿದ್ಯಾ ಅಂದರೆ ಇವನು ನಮಗೆ ಸೇರಿದವನು ಅಂತ ಯಮದೂತರು ಹೇಳಿದ್ರಂತೆ. ಆವಾಗ ವಿಷ್ಣು ಭಟ್ರು ಹೇಳಿದ್ರು, ಹಾಗಲ್ಲಪ್ಪ, ಅವನು ಎಲ್ಲೋ ನಾರಾಯಣ ಅಂತ ಕರೆದ ಹಾಗಾಯಿತು, ಒಮ್ಮೆ ಹಾಗೆ ಕರೆದ ಮೇಲೆ ಈ ಜೀವ ನನ್ನದು ಅಂತ ಹೇಳಿದ್ರು. ಆವಾಗ ಅವರಿಬ್ಬರಲ್ಲಿ ಏನೋ ಒಂದಿಷ್ಟು ಮಾತುಕತೆ ಆಯಿತು. ಕೊನೆಗೆ ವಿಧಿ ಇಲ್ಲದೆ ಯಮದೂತರು ಹೋದರು. ನನ್ನ ಜೀವ ಅಂತ ಹೇಳಿದ ಒಂದು ಮಾತು ಈ ಅಜಾಮಿಳನಿಗೆ ಬಹಳ ತಟ್ಟಿತು. ಕನಸೋ ಏನೋ ಅಂತೂ ಕೊನೆಗೆ ಎದ್ದಾಗ ಅವನು ಬೇರೆನೇ ಆಗಿದ್ದ. ಈ ಎಲ್ಲ ಸಂವಾದ ಅವನಿಗೂ ಕೇಳಿಸ್ತು. ಹೌದಲ್ಲ, ನಂದು ಬದುಕು ಏನಾಗೋಯ್ತು, ಇಷ್ಟು ದಿವಸ ಹೀಗಿತ್ತಲ್ಲ ಅಂತ ಹೇಳಿ ದಿಢೀರನೆ ಆ ಭಕ್ತಿಯ ಆವೇಶದಿಂದ ಮನೆ ಬಿಟ್ಟು ಕಾಡಿಗೋ ಎಲ್ಗೋ ಮತ್ತೊಂದು ಆ ಭಗವಂತನೇ ನಾರಾಯಣ ನಾರಾಯಣ ಅಂತ ನೆನೆಸ್ಕೊಂಡು ಹೊರಟ. ಈ ಒಂದು ಕಥೆಯನ್ನು ಇಟ್ಟುಕೊಂಡು ಪಾಪ ಶಿಷ್ಯನಿಗೆ ಹೇಳ್ತಾ ಇದ್ದ, ನೋಡಪ್ಪ, ನೀನು ಹಿಂದೆ ಹೇಗಾರು ಇರು, ಪೂರ್ವಾಪರ ಹೇಗಾರು ಇರಲಿ, ನಿನ್ನ ದೈಹಿಕ ಶಕ್ತಿ ಹೇಗಾರು ಇರಲಿ, ಕೂತಾರ ಕೂತ್ಕೋ, ನಿಂತಾರು ನಿಂತ್ಕೋ, ಕೈ ಕಾಲು ಬಿದ್ದು ಹೋಗಿರಲಿ, ನೀನು ಯಾವ ಕೆಲಸದಲ್ಲಾರು ಇರು, ಹೇಗಾರು ಇರು, ಇನ್ನೊಂದು ಮಾರ್ಗ ಇದೆ, ಅದು ಭಕ್ತಿಯ ಮಾರ್ಗ ಅಂತ ಹೇಳಿ. ಈ ಭಕ್ತಿಗೆ ಪೂರ್ವಾಪುರದ ಹಂಗಿಲ್ಲ. ನೀನು ಈ ಭಕ್ತಿ ಭಾವದಿಂದ ಏನಾದರೂ ಇದ್ರೆ ಮುಂದೆ ಹೋಗ್ಬೋದು ಅಂತ ಗುರು ಆ ಶಿಷ್ಯನಿಗೆ ಹೇಳಿದ್ನಂತೆ. ನಾರದ ಭಕ್ತಿ ಸೂತ್ರದಲ್ಲಿ ನಾವು ಹೇಗೆ ಬ್ರಹ್ಮಸೂತ್ರದ ಮೊದಲನೇ ಸೂತ್ರದಲ್ಲಿ ಅಥಾಥೋ ಬ್ರಹ್ಮ ಜಿಜ್ಞಾಸಃ ಅಂತ ಹೇಳ್ತೀವಿ, ಅಂದರೆ ಸಾಧನಾ ಚತುಷ್ಟಯದ ನಂತರ ಬ್ರಹ್ಮ ಜಿಜ್ಞಾಸೆ ಅಂತೀವೋ, ಹಾಗೆ ನಾರದ ಭಕ್ತಿ ಸೂತ್ರದಲ್ಲಿ ಮೊದಲನೇ ಸೂತ್ರ ಅಥಾಥೋ ಭಕ್ತಿ ವ್ಯಾಖ್ಯಾಸ್ಯಾಮಃ ಅಂತ ಇದೆ.
ಅಂದರೆ ಆದ ಕಾರಣ ಈಗ ಭಕ್ತಿಯನ್ನು ವಿವರಿಸುತ್ತೇನೆ ಕೇಳು ಅಂತ ಹೇಳ್ತಾರೆ. ಭಕ್ತಿಗೆ ಬೇಕಾದದ್ದು ಒಂದೇ, ಏನು ಅಂದರೆ ಅದರಲ್ಲಿ ಮುಳುಗು ತಾದಾತ್ಮ್ಯವಾಗಿ ಹೋಗಿರತಕ್ಕಂಥದ್ದು ಅಂತ ಹೇಳಿ. ಆ ನಾರದ ಭಕ್ತಿ ಸೂತ್ರದ 2ನೇ ಸೂತ್ರದಲ್ಲಿ ಭಕ್ತಿಯ ಡೆಫಿನೇಷನ್, ವ್ಯಾಖ್ಯಾನವನ್ನು ಹೇಳ್ತಾರೆ. ಸಾತ್ವಾಸ್ಮಿನ್ ಪರಮ ಪ್ರೇಮ ರೂಪ. ನೋಡಯ್ಯ, ಭಕ್ತಿ ಅಂದರೆ ಪರಮ ಪ್ರೇಮ ರೂಪ. ಏನದು ಪರಮ ಪ್ರೇಮ ರೂಪ ಅಂತ ಹೇಳ? ಯಾವುದು ನೋಡುತ್ತೇವೋ, ಯಾವುದನ್ನು ಮಾತನಾಡುತ್ತೇವೋ, ಯಾವುದರಲ್ಲಿ ನಾವು ಇರುತ್ತೇವೋ ಅದೆಲ್ಲವೂ ಭಗವಂತಮಯವಾಗುವಂಥದ್ದೇ ಭಕ್ತಿ. ನಮ್ಮ ಅರಿವಿನ ಎಲ್ಲ ಭಾಗವು ಇನ್ನೊಂದಕ್ಕೆ ಆಸ್ಪದ ಕೊಡದೆ ಎಲ್ಲವೂ ಭಗವಂತನೇ ಆಗಿಬಿಟ್ರೆ ಅದನ್ನು ಭಕ್ತಿ ಅಂತ ಹೇಳಿ. ನಾವು ಮಾಡ್ತಕ್ಕಂಥ ಕೆಲಸ, ನೋಡ್ತಕ್ಕಂಥದ್ದು ರೀತಿ, ಇಲ್ಲಿರ್ತಕ್ಕಂಥ ಲ್ಯಾಪ್ಟಾಪು, ಮೊಬೈಲು, ಪುಸ್ತಕ, ಜನ ಎಲ್ಲವೂ ಭಗವಂತಮಯ. ಹಾಗೆ ಭಗವಂತಮಯವಾದಾಗ ನಮ್ಮ ಬುದ್ಧಿಗೆ ಇನ್ನೊಂದು ಯೋಚನೆ ಮಾಡುವಂಥದ್ದೇ ಇಲ್ಲ. ಈ ರೀತಿಯಲ್ಲಿ ತಾದಾತ್ಮ್ಯತೆ ಉಳ್ತಕ್ಕಂಥದ್ದು ಭಕ್ತಿ. ಭಕ್ತಿ ಅಂದರೆ ಮತ್ತೆ ಅಲ್ಲಿ ಕೀರ್ತಿಯ ಶನಿ ಇಲ್ಲ, ಶ್ರೇಷ್ಠತೆಯ ವ್ಯಸನವಿಲ್ಲ, ಮೇಲು ಕೀಳುಗಳಿಲ್ಲ, ಜಂಭ ಮೋದ ಮಹಾ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅನ್ನಕ್ಕಲ್ಲಿ ಮನಸ್ಸೇ ಇಲ್ಲ. ಎಲ್ಲವೂ ಅವನಿಂದನೇ ತುಂಬಿರೋದರಿಂದ, ಅರಿವೆಲ್ಲವೂ ಅವನೇ ಆಗಿರುವುದರಿಂದ ಆ ಭಕ್ತಿಮಯ ಪ್ರೇಮ ರೂಪದಲ್ಲಿ ಕೂಡ ನೀನು ಮುಂದುವರಿಯಬಹುದು ಅಂತ ಹೇಳ್ತಾ, ಭಕ್ತಿ ಅಂದ್ರೆ ಮತ್ತೆ ಏನು ಅಂತ ಹೇಳ್ತಾ, ತಾನು ತನ್ನೊಡನಿಗೆ ಸೇರಿದವನೆಂಬ, ಅಂದ್ರೆ ತಾನು ತನ್ನೊಡೆಯನಿಗೆ ಸೇರಿದವನು ಅಂತ ಹೇಳಿ ಯಾವಾಗ ಆತ್ಮಭಾವದಲ್ಲೇ ಇದ್ರೆ ಅದನ್ನ ಭಕ್ತಿ ಅಂತ ಹೇಳ್ತಾರೆ. ನನಗೆ ಅನಿಸ್ತಾ ಇತ್ತು ಭಕ್ತಿ ಅಂದ್ರೆ ಏನು ಅಂತ ಯಾರ ಕೇಳಿದ್ರೆ ಅದೊಂದು ಸಾವು ಅಂತ ಹೇಳ್ಬೇಕು ಅಂತ. ಯಾವ್ದಕ್ ಭಕ್ತಿ ಅಂದ್ರೆ ಸಾವು ಅಂತ ಹೇಳ್ತೀವಿ ಅಂದ್ರೆ, ನಾವು ಈ ಲೋಕಕ್ಕೆ ಸೇರಿದವನ್ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ಬದುಕೋದು ಭಕ್ತಿ ಅಂತ. ಪ್ರಕೃತಿಗೆ ಸೇರಿದವನ್ ಅಲ್ಲದಾಗಿ ಈ ಪ್ರಕೃತಿಯಲ್ಲೇ ಪರಕೀಯನೆಂಬನಂತೆ ಬದುಕೋದು. ಅಂದ್ರೆ ಈ ಪ್ರಕೃತಿ ಅಂದ್ರೆ ಏನು, ಇವೆಲ್ಲ ಏನು ನಾವು ಈಗ ಬದುಕ್ತಿದ್ದೇವ ರೀತಿ ಇದೆಯಲ್ಲ, ಅದನ್ನು ಪ್ರಕೃತಿ ಅಂತ ಹೇಳ್ತಿದ್ದ ಅಷ್ಟೆ. ಈ ಪ್ರಕೃತಿಯಲ್ಲಿಯೇ ಪರಕೀಯನಂತೆ ಇದ್ದು ಅಲ್ಲೇ ಅತಿಥಿಯಂತೆ ಇದ್ದೇನು ಬದುಕೋದಿದೆಯಲ್ಲ, ಅದು ಭಕ್ತಿ. ಅದು ಸಾವು ಯಾಕೆ ಅಂದ್ರೆ, ನಾವು ಈಗ ಯಾವ ರೀತಿಯಲ್ಲಿ ಇದೀವಿ ಆ ರೀತಿಯಲ್ಲಿ ಬದುಕೋದೇ ಇಲ್ಲ. ಯಾವ ದೃಷ್ಟಿಯಲ್ಲಿ ನೋಡಿದ್ರು ನಾವು ಭಗವಂತ ಅಂತ ಬದುಕಬೇಕಾದ್ರೆ ಈಗ ಸಾಧಾರಣವಾಗಿ ಬದುಕುತ್ತಿರೋದಕ್ಕೆ ಸಾವೇ ತಾನೇ ಅದು. ಭಕ್ತಿ ಅನ್ನೋದು ಸಾವು ಹೌದು, ಬದುಕು ಹೌದು. ಭಗವಂತನ ನೆಲೆಯಲ್ಲಿ ಬದುಕಿದರೆ ಅದು ಬದುಕು, ಪ್ರಾಪಂಚಿಕ ವಿಷಯದಿಂದ ದೂರವಾಗಿದ್ದರಿಂದ ಅದು ಸಾವು ಅಂತ ಹೇಳಿ. ಅಂತಹ ಭಕ್ತನಿಗೆ ನೈಸರ್ಗಿಕವಾದ ಸಾವಿನ ಬಗ್ಗೆ ಹೆದರಿಕೆನೇ ಇರೋದಿಲ್ಲ. ಹೀಗೆ ಭಕ್ತಿ ಎನ್ನುವುದು ಪರಮ ತಾದಾತ್ಮ್ಯತೆ, ಅವನಲ್ಲೇ ತುಂಬಿ ಹೋಗಿರತಕ್ಕಂಥದ್ದು, ಅವನಲ್ಲೇ ಲೀನವಾಗಿರ್ತಕ್ಕಂಥದ್ದು, ಅರಿವೆಲ್ಲ ಪ್ರೇಮವಾಗಿರ್ತಕ್ಕಂಥದ್ದು, ಅರಿವೆಲ್ಲ ಭಗವಂತನಾಗಿರ್ತಕ್ಕಂಥದ್ದು ಅನ್ನೋದನ್ನ ಭಕ್ತಿ ಅಂತ. ಇದನ್ನ ಹಾಗೆ ನಮ್ಮ ರಾಮಾನುಜಾಚಾರ್ಯರು ಅಪ್ರತಕ್ ಸಿದ್ಧಿ ಅಂತ ಕರೆದ್ರು. ಇದನ್ನ ಪೃಥಕ್ ಅಂದ್ರೆ ಬೇರ್ಪಡಿಸ್ತಕ್ಕಂಥದ್ದು ಅಂತ, ಅಪ್ರತಕ್ ಅಂದ್ರೆ ಬೇರ್ಪಡೆ ಇಲ್ಲ ಅಂತ. ಆ ಭಗವಂತ ಮತ್ತೆ ನಾನು ಒಟ್ಟೊಟ್ಟಿಗೆ ಸಾಕ್ತಕ್ಕಂಥದ್ದು, ನಾವು ಬೇರೆನೇ ಅಲ್ಲ, ಅವನೊಂದಿಗೆ ನಾನು ಇರತಕ್ಕಂಥದ್ದು ಅನ್ನೋದನ್ನ ಅಪ್ರತಕ್ ಸಿದ್ಧಿ ಅಂತ ಹೇಳ್ತಾರೆ. ಹೀಗೆ ಸದಾ ಭಗವಂತನಲ್ಲಿಯೇ ಇರ್ತಕ್ಕಂತಹ ಒಂದು ಸ್ಥಿತಿ ನಮಗೆ ಸಗುಣೋಪಾಸನೆ ಅಥವಾ ಸಾಕಾರ ರೂಪ ಆಸನೆಗೆ ಅನುವು ಮಾಡಿಕೊಡ್ತಾ ಹೋಯ್ತು. ಅಂದ್ರೆ ಅಲ್ಲಿಂದ ದೇವಸ್ಥಾನಗಳು ಬಂದವು, ಅಲ್ಲಿಂದ ಮೂರ್ತಿ ಪೂಜೆ ಶುರುವಾಯಿತು, ಅಲ್ಲಿಂದ ನಮಗೆ ಭಾಜಾ ಭಜಂತ್ರಿ, ಸಂಗೀತ, ಸಾಹಿತ್ಯ, ಕಲೆ ಏನಿಲ್ಲ ಹೇಳಿ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿಸಲಿಕ್ಕೋಸ್ಕರವೇ ಇವೆಲ್ಲವೂ ಕೂಡ ಶುರುವಾಯಿತು. ಒಂದು ದೇವಸ್ಥಾನ, ಅಲ್ಲಿ ನಡೆಯುವ ಏನಂತ ಹೇಳ್ಬೋದು, ನಾಟ್ಯದ ಸಮರ್ಪಣೆ ಭಗವಂತನಿಗೆ, ಅಲ್ಲಿ ನಡೀತಕ್ಕಂಥ ಕಾವ್ಯ ವಾಚನಗಳು ಭಗವಂತನಿಗೆ ಸಮರ್ಪಣೆ, ಅಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಆ ಭಗವತ್ ಸಮರ್ಪಣೆ ಮತ್ತು ಪ್ರೇಮ ರೂಪ, ಅವನಿಗೋಸ್ಕರವೇ ಎಲ್ಲ ಅನ್ನುವ ರೀತಿಯಲ್ಲಿ ಈ ಸಗುಣೋಪಾಸನೆ ಅಥವಾ ಸಾಕಾರ ಮೂರ್ತಿಯ ಉಪಾಸನೆಯಿಂದ ಶುರುವಾಗಿರ್ತಕ್ಕಂಥದ್ದು. ಅಲ್ಲಿ ನಾವೇನೋ ಒಂದು ಮಾಡ್ತೇವೆ, ಅಲ್ಲಿ ಒಂದು ಕಸ ಹೊಡೆಯೋದ್ರಿಂದ ಹಿಡಿದು, ಸಂಗೀತದಿಂದ ಹಿಡಿದು, ನಾವು ಅಷ್ಟಾವಧಾನ ಸೇವೆ ಹೇಳ್ತೀವಲ್ಲ, ಅದೆಲ್ಲವುಗಳಿಂದ ಹಿಡಿದು ಎಲ್ಲ ಭಗವಂತೋಪಾಸನೆ.
ಹೇಗೆ ಹೇಳ್ಬೇಕಂದ್ರೆ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಅವನದ್ದೇ ಕತೆ, ಅವನದ್ದೇ ಹಾಡು, ಅವನದ್ದೇ ನಿಯಮ, ಎಲ್ಲವೂ ಅವನದ್ದೇ. ಹೀಗೆ ನಡೆಯುವ ಕ್ರಿಯೆ ಒಂದು ಉತ್ಕಟಾವಸ್ಥೆಯಲ್ಲಿ ಇದ್ದರೆ ಅಥವಾ ಒಂದು ಔರ್ಧನ್ಯ ಸ್ಥಿತಿ ಇದ್ದರೆ ಅದು ಉತ್ಸವ ಅಂತ. ಭಗವಂತನೇ ಮೈದೆಳೆದು ಅವನೇ ಹೊರಗೆ ಅಂತರಂಗ ಬಹಿರಂಗ ಅರಿವಿನ ಎಲ್ಲ ಪ್ರಜ್ಞೆಯಲ್ಲಿರುವ ಉತ್ಕಟಾವಸ್ಥೆಯ ರೀತಿ ಇದು ರಥೋತ್ಸವ ಅಂತೇವೆ. ಬ್ರಹ್ಮ ರಥೋತ್ಸವ, ರಂಗನಾಥ ಬ್ರಹ್ಮ ರಥೋತ್ಸವ ಅಂತಂದ್ರೆ, ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದು ಅಂದ್ರೆ ಚಿಕ್ಕದು ಇನ್ನೊಂದೇನೋ ಇದೆ ಅಂತಲ್ಲ, ಅಲ್ಲ. ಬ್ರಹ್ಮ ಅಂದ್ರೆ ಎಲ್ಲವನ್ನ ಒಳಗೊಂಡಿದ್ದು ಅಂತ. ಇಲ್ಲಿ ಸಾಪೇಕ್ಷ ಅಲ್ಲ, ರಿಲೇಟಿವ್ ಟರ್ಮ್ ಅಲ್ಲ, ಅದು ಎಲ್ಲ ಒಳಗೊಂಡಿದ್ದು ಅಂದ್ರೆ ಭಗವಂತನನ್ನ ಆರಾಧಿಸುವ ಏನೇನು ಕ್ರಮ ಇದೆಯೋ ಎಲ್ಲವೂ ಒಳಗೊಂಡಿದ್ದು ಅಂತ. ಅಂದ್ರೆ ಭಗವಂತನನ್ನ ಸೃಷ್ಟಿಯ ಮುಖದಲ್ಲಿ ಆರಾಧಿಸುವುದೇ ಕ್ರಮ ಇದೆ. ಯಾಕೆಂದ್ರೆ ಅದು ಹಾಗೆ ಶುರುವಾಗಿದ್ದೇ ಹಾಗೆ. ಒಬ್ಬನೇ ಇದ್ದು ಬೇಜಾರಾಯ್ತಂತ ಬ್ರಹ್ಮನಿಗೆ, ಎರಡಾಗಬೇಕು ಅಂತ ಅಂದ್ಕೊಂಡ. ಆ ಎರಡಾದದ್ದೇ ಸೃಷ್ಟಿ. ಎರಡಾದದ್ದು ಅಂದ್ರೆ ಒಂದರ ವಿಸ್ತಾರ. ಎರಡು ಅಂದ್ರೆ ಎರಡು ಇನ್ನೊಂದು ಎಂಟಿಟಿ ಅಂತಲ್ಲ, ಒಂದರ ವಿಸ್ತಾರ. ಒಂದು ಹೋಳಿಗೆ ಇದ್ರೆ ಎರಡು ತುಂಡು ಮಾಡಿದ್ರೆ ಎರಡು ಅಂತ ಅನ್ಸ್ಕೊಂಡ್ರು ಕೂಡ ಅದು ವಿಸ್ತಾರ, ಅದು ಒಂದೇ ಹೋಳಿಗೆ ವಿಸ್ತಾರ ಅಂತ ಅಷ್ಟೇ. ಆ ವಿಸ್ತಾರ ಆಯ್ತಲ್ಲ, ಆ ಎರಡಾಯ್ತಲ್ಲ, ಅದು ಸೃಷ್ಟಿ, ಸೃಷ್ಟಿಶೀಲತೆ, ಸೃಜನಶೀಲತೆ ಏನನ್ನ ಹೇಳಿ. ಹಾಗೆ ಈ ಉತ್ಸವ ಏನಿದೆ ಎಲ್ಲವನ್ನ ಒಳಗೊಂಡಿರತಕ್ಕಂಥದ್ದು ಅಂತ. ಇದು ಬ್ರಹ್ಮರಥೋತ್ಸವ. ಬ್ರಹ್ಮರಥೋತ್ಸವ ಅಂತಕ್ಕಂಥದ್ದು ಭಕ್ತಿಯ ಅಭಿವ್ಯಕ್ತಿ. ಇಲ್ಲಿ ಒಂದು 5 ದಿನವೂ ಕೂಡ, ಅಂದರೆ 5 ದಿನದ ಪದ್ಧತಿ ಇದೆ, 3 ದಿನದ್ದಿದೆ, 11 ದಿನದ್ದಿದೆ, 18 ದಿನದ್ದಿದೆ. ಬ್ರಹ್ಮರಥೋತ್ಸವದ ಸಂಪೂರ್ಣ ದಿನ 5 ದಿನವೋ 11 ದಿನವೋ ಯಾವ್ದಾರು, ಇದು ಭಕ್ತಿಯ ಔರ್ಧನ್ಯ ಸ್ಥಿತಿ, ಉತ್ಕಟ ಸ್ಥಿತಿ. ಹಾಗೆ ಹೇಳಬೇಕು ಅಂದ್ರೆ ಇದನ್ನ ಸಂಪೂರ್ಣವಾಗಿ ತನ್ನನ್ನ ಮರೆತು ಅವನಲ್ಲೇ ತಾದಾತ್ಮ್ಯ ಹೊಂದಿರುವಂತಹ ಅಭಿವ್ಯಕ್ತಿಯ ಘೋಷಣೆ ಅಂತ ಹೇಳ್ಬೋದು, ಅಥವಾ ಅದರಲ್ಲೇ ಮುಳುಗಿರ್ತಕ್ಕಂಥದ್ದು ಅಂತ. ಹೀಗಿರುವುದರ ಹಿನ್ನೆಲೆಯಲ್ಲಿಯೇ ಈ 5 ದಿನದ ಕಾರ್ಯಕ್ರಮಗಳು ನಿರೂಪಿತವಾಗಿದೆ ಅಂತ ಅನಿಸುತ್ತೆ. ಆಗಮಗಳಿರ್ಬೋದು, ಅಥವಾ ಅದನ್ನ ತಂತ್ರ ರೂಪದಲ್ಲೂ ಹೇಳಬಹುದು, ವೈದಿಕವು ಅಲ್ಲಿ ಇಲ್ಲಿ ಮಧ್ಯೆ ಸೇರ್ಕೊಂಡಿದ್ದೆ. ಈ ಎಲ್ಲವೂ ಸೇರಿಕೊಂಡು ನಡೆಯುವಂತಹ ಈ ಕಾರ್ಯಕ್ರಮವೇ ಭಗವದ್ವಿಲಾಸ, ಭಕ್ತಿಯ ಔರ್ಧನ್ಯ. ಈ ಹಿನ್ನೆಲೆಯಲ್ಲಿ ಈ 5 ದಿನದ ಕಾರ್ಯಕ್ರಮಗಳ ಒಂದು ಸ್ಥೂಲ ನೋಟ, ಅಂದ್ರೆ ಏನೇನು ನಡೆಯುತ್ತೆ ಅಂತ ಅಲ್ಲಲ್ಲಿ ಮುಟ್ಟಿ ಬರ್ತಕ್ಕಂಥದ್ದು. ಇಲ್ಲಿ ಯಾವುದು ಕೂಡ ತುಂಬಾ ಆಳವಾಗಿ ನೋಡೋದಕ್ಕೆಲ್ಲ ಕಷ್ಟ, ಅಂದ್ರೆ ಇರುವ ಸಮಯದಲ್ಲಿ ಅದು ಆಗೋದಿಲ್ಲ. ಮೇಲ್ನೋಟಕ್ಕೆ ಏನೇನು 5 ದಿನ ಕಾರ್ಯಕ್ರಮಗಳು ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ಒಂದೊಂದೇ ದಿನದ ನಡೆಯುವ ಮುಖ್ಯ ಕಾರ್ಯಕ್ರಮಗಳನ್ನು ಪರಿಚಯ ಮಾಡ್ಕೋತ ಮುಂದೆ ನೋಡ್ತಾ ಹೋಗೋಣ. ಮೊದಲನೇ ದಿನ ಗಣಪತಿ ಪೂಜೆ ಮಾಡಿ, ನೋಡಪ್ಪ ನಿಮ್ಗೆ ಶುರು ಮಾಡ್ತಾ ಇದ್ದೀವಿ ರಥೋತ್ಸವವನ್ನ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ ಹೇಳಿ ಪುಣ್ಯಾಹ, ನಾಂದಿ, ಶುದ್ಧತೆ ಎಲ್ಲ ಮಾಡ್ತಾರೆ. ಅಲ್ಲಿ ಕಂಕಣ ಬಂಧನ ಅಂತನೂ ಒಂದು ನಡೆಯುತ್ತೆ. ಅಂದ್ರೆ ಕರ್ತೃವನ್ನ ನೇಮಿಸಿ ಕರ್ತೃವಿನಲ್ಲಿ ಅವರು ಇಲ್ಲಿರುವ 5 ದಿನದ ಕಾರ್ಯಕ್ರಮಗಳನ್ನ ನಡೆಸುವ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ ಅವರಿಗೊಂದು ದಾರವನ್ನ ಕಟ್ಟಿ ಅವ್ರ ಕರ್ತೃ ಅಂತ ಹೇಳಿ ಕರೀತಾರೆ. ನಾನು ನೋಡ್ತಿದ್ದೆ, ಅದು ದಾರ ಕಟ್ಟಿದ್ದು ಇವ್ರಿಗೆ ಯಾಕೆ ಇದು ಮಾಡ್ತಾರೆ, ಮತ್ತೆ ಬಂಧನ ಅಂತ ಯಾಕೆ ಕರೀತಾರೆ ಅಂತ. ಸಾಮಾನ್ಯವಾಗಿ ಕಂಕಣ ಬಂಧನ ಅಂತ ಎಲ್ಲ ಕಡೆ ನಾನು ನೋಡಿದ್ದೆ, ಅದು ಬಂಧನ ಯಾಕೆ ಆಗ್ಬೇಕು ಅಂತ. ಇದೊಂದು ತುಂಬಾ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಕಂಕಣ ಕಟ್ಟಿಕೊಂಡವರಿಗೆ 5 ದಿನದ ಜವಾಬ್ದಾರಿ ರಥೋತ್ಸವ ನಡೆಸುವುದಲ್ಲ, ಅವರೇ ರಥೋತ್ಸವ ಆಗ್ತಕ್ಕಂಥದ್ದು ಅಂತ. ಇಡೀ ರಥೋತ್ಸವ ನಡೆದದೇ ಅವರಲ್ಲಿ ಅಂತ. ಇದಕ್ಕೊಂದು ದೀಕ್ಷಾ ಸಂಸ್ಕಾರ ಅಂತೆಲ್ಲ ಅಂತಾರೆ. ಅದು ಕೇವಲ ರಕ್ಷಣಾರ್ಥಂತ ತಂತು ಧಾರಣ ಅಂತನೂ ಅಲ್ಲ, ಅದು ಕೇವಲ ಅಷ್ಟೇ ಅಲ್ಲ ಅಂತ. ಕಂಕಣ ಬಂಧನ ಅಂತಂದ್ರೆ ನಾವು ಬದುಕಿನುದ್ದಕ್ಕೂ ಅಥವಾ ಈ ಕ್ಷಣದವರೆಗೂ
ಪ್ರಪಂಚಕ್ಕೆ ಬಂಧನವಾಗಿದ್ದೇವೆ. ಇನ್ನು 5 ದಿವಸ ನನ್ನ ಎಲ್ಲ ಕರ್ಮಗಳು ನಿನ್ನ ಸಂಕಲ್ಪಕ್ಕೆ ಅಧೀನ ಅಂತ. ನಿನಗೆ ಬಂಧನ, ದೈವಿ ಬಂಧನ, ಪ್ರಾಪಂಚಿಕ ಬಂಧನ ಹೋಯಿತು. ಇನ್ನು 5 ದಿನಗಳ ಕಾಲ, ಹಾಗೆ ನೋಡಿದ್ರೆ 5 ದಿನಗಳು 1, 2, 3, 4, 5 ಅಂತ ಹೇಳೋದೇ ತಪ್ಪು. ಇದನ್ನು ಅಖಂಡವಾಗಿ ನೋಡಬೇಕು. ಮೊದಲನೇ ದಿನದಿಂದ ಕೊನೆಯವರೆಗೆ ಕೇವಲ ಹಗಲು ರಾತ್ರಿ ವಿಶೇಷಕ್ಕೋಸ್ಕರ ಅದು 5 ಬೇರೆ ಅಂತ ಹೇಳೋದಾದ್ರೆ ಅದಿರೋದು ಒಂದೇ. ಈ 5 ದಿನದ ಕಾರ್ಯಕ್ರಮಗಳು ನಡೆಯುವವರೆಗೂ ನಾನು ನಿನ್ನ ಅಧೀನ, ನನ್ನ ಮನಸ್ಸು, ನನ್ನ ದೇಹ ಪ್ರತಿಯೊಂದು ನಿನಗೇ ಸಮರ್ಪಿಸಿರುತ್ತೇನೆ. ನನ್ನ ಯಾವ ಆಲೋಚನೆಗಳು ಕೂಡ ಪ್ರಾಪಂಚಿಕ ವಿಷಯಕ್ಕೆ ಇರೋದಿಲ್ಲ. ನೋ ಗಾಸಿಪ್, ನೋ ಮೊಬೈಲ್, ಬೇರೆ ಇನ್ಯಾವ ಥರದ್ದು ಅಲ್ಲಿ ಇರೋದೇ ಇಲ್ಲ. ಇನ್ನು 5 ದಿನಗಳು ಕೂಡ ನಿನ್ನ ನಾಮದಲ್ಲಿಯೋ ನಿನ್ನ ಆರಾಧನೆಯಲ್ಲಿಯೋ ಕಾಲ ಕಳೆದಿರುತ್ತೇನೆ. ಜೊತೆಗೆ ಅದನ್ನು ನಡೆಸಿಕೊಟ್ಟು ಹೋಗುವಂತಹ ಒಂದು ದೈವಿ ಶಕ್ತಿ, ಏಕೆಂದರೆ ಉತ್ಸವಾದಿ ಕಾಲಗಳಲ್ಲಿ ಚೈತನ್ಯ ಮೂರ್ತಿ ಏನು ಗರ್ಭಗುಡಿಯ ಮೂರ್ತಿ ಇರುತ್ತೆ, ತಂತ್ರದಲ್ಲಿ ಹೇಳ್ತಾರೆ ಅದರ ಶಕ್ತಿ ಅತ್ಯಂತ ಉನ್ನತ ಉತ್ತರ ಸ್ಥಿತಿಗೆ ಹೋಗಿರುತ್ತೆ ಅಂತ. ಅಂದರೆ ತುಂಬ ತುಳುಕಿರುತ್ತೆ ಅಂತ. ಅಂಥ ಶಕ್ತಿಯ ತಡ್ಕೊಳ್ಳೋದಕ್ಕೂ ಬೇಕಲ್ಲ, ಅವೆಲ್ಲವೂ ಕೂಡ ನನಗೆ ಗ್ರಹಿಸಿ ಮತ್ತು ನಾನು ಇನ್ನು 5 ದಿನಗಳ ಕಾಲ ಅತ್ಯಂತ ದೀಕ್ಷಾಬದ್ಧನಾಗಿ ಯಾವುದನ್ನು ಸೂಚಿಸಿರುತ್ತಾರೋ ಆ ರೀತಿಯಲ್ಲಿ ನಡೆದು ನಿನ್ನ ಬಂಧನಕ್ಕೆ ಒಳಪಟ್ಟಿರುತ್ತೇನೆ ಅಂತ. ಅದಕ್ಕೆ ಕಂಕಣ ಕಟ್ಕೊಂಡವರಿಗೆ ಆ ಗಡಿಯನ್ನು ಹೇಳಿರ್ತಾರೆ, ದೇವಸ್ಥಾನದ ಪ್ರಾಕಾರ ಬಿಟ್ಟು ಹೊರಗೆ ಹೋಗಂಗಿಲ್ಲ, ನೀವು ಹೀಗಿರಬೇಕು, ನಿಮ್ಮ ಆಹಾರ ಕ್ರಮಗಳು ಹೀಗಿರಬೇಕು, ಜಾಸ್ತಿ ಮಾತುಕತೆಗಳಲ್ಲಿ ತೊಡಗೋ ಹಾಗಿಲ್ಲ, ಈ ಭಗವದ್ ವಿಷಯ ಬಿಟ್ಟು ಬೇರೆ ಕಡೆ ಗಮನವನ್ನು ಹರಿಸೋ ಹಾಗಿಲ್ಲ ಅಂಥೇಳಿ ಇದೊಂದು ಶಿಸ್ತನ್ನು ಕೂಡ ಕಲಿಸುತ್ತೆ, ನೈತಿಕ ಅಡಿಪಾಯವನ್ನು ಹಾಕಿಕೊಡುತ್ತೆ. ಅಷ್ಟೇ ಅಲ್ಲದೆ ಅವನಲ್ಲಿಯೇ ಮುಳುಗಲಿಕ್ಕೆ ಒಂದು ವಿಧವಾದಂತಹ ಬೇಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಒಟ್ಟು ಕಂಕಣ ಬಂಧನ, ಆಮೇಲೆ ಅರ್ಥ ಆಯ್ತು ಯಾತಕ್ಕೆ ಬಂಧನ ಅಂತಾರೆ ಅಂತ. ಬಂಧನ ಅಂದರೆ ಅವನನ್ನಲ್ಲೇ ಬಂಧಿಸುವುದು ಅಂತ, ಅವನಲ್ಲೇ ನಾನು ಇರುತ್ತೇನೆ ಅಂತ. ಅದರೊಟ್ಟಿಗೆ ಧಾರ್ಮಿಕ ಕ್ರಿಯೆ ಉಳಿದ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಕರ್ತೃಗಳಾಗಿರ್ತಾರೆ, ಅವರಿಂದನೇ ಎಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಂತ. ಹೀಗೆ ದಂಪತಿಗಳಿಂದ ಒಂದು ಕರ್ತೃತ್ವವನ್ನು ಪಡೆದ ನಂತರ ಅವರಿಂದ ಎಲ್ಲ ಮುಂದಿನ ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ನಾಂದಿ, ಪುಣ್ಯಾಹ, ಇದು ನಂತರ ಒಂದು ಬಹು ಮುಖ್ಯವಾಗಿ ನಡೀತಕ್ಕಂಥದ್ದನ್ನು ಅಂಕುರಾರ್ಪಣ ಅಂತ ಹೇಳಿ ಕರೀತಾರೆ. ಹೆಸರೇ ಚಂದ. ಅಂಕುರಾರ್ಪಣ ವಿಧಿಯನ್ನು ಹಾಗೆ ನೋಡಿದರೆ ಶಾಸ್ತ್ರೋಕ್ತವಾಗಿ ಇದು ತುಂಬ ದೊಡ್ಡದಾದ ಮತ್ತು ಸಾಕಷ್ಟು ಅಧ್ಯಯನಕ್ಕೆ ಎಡೆ ಮಾಡಿಕೊಡುವ, ಆಲೋಚನೆಗೆ ಹಚ್ಚುವ ವಿಧಿ. ಇದನ್ನು ಮಂತ್ರೋಕ್ತವಾಗಿ ಕಲಿಸ್ತಕ್ಕಂಥವ್ರು ಶಾಸ್ತ್ರಿಗಳು ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿಯಲ್ಲಿ 7 ದಿವಸ, 10 ದಿವಸ, 15 ದಿವಸ ಬರೀ ಅಂಕುರಾರ್ಪಣ ವಿಧಾನವನ್ನೇ ಕಲಿಸ್ತಾರೆ ಅಂತ ತಿಳಿದವರಿಂದ ಕೇಳಲ್ಪಟ್ಟಿದ್ದೇನೆ. ಅಂಕುರಾರ್ಪಣ ನೀವು ತಿರುಪತಿಯ ಉತ್ಸವಗಳಲ್ಲೂ ನೋಡಿದ್ರೂ ಗೊತ್ತಾಗುತ್ತೆ ಹೇಗೆ ಅಂಕುರಾರ್ಪಣದ್ದು ರೀತಿ ನೀತಿಗಳು ಅಂತ ಹೇಳಿ. ಮೃತ್ತಿಕೆಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಸಗಣಿ ಮತ್ತಿತರ ಒಂದು ಬೀಜ ಅಥವಾ ಮೊಳಕೆ ಹೊಡಿಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಅಂತ ಇಟ್ಕೊಳ್ಳಿ. ಪಂಚಭೂತದ ಅಲ್ಲೇ ಇರತಕ್ಕಂಥ ಎಲ್ಲ ಸಾಮಾನುಗಳನ್ನು ತಗೊಂಡು ಒಂದು ಮಡಿಕೆಯ ತಟ್ಟೆ ಅಂತ, ಅದಕ್ಕೆ ಇನ್ನೊಂದಿನ ಹೆಸರಿದೆ, ನನಗೆ ಬಾಯಿಗೆ ಬರ್ತಾ ಇಲ್ಲ ಅದು, ಅದಕ್ಕೆ ಹಾಕಿ ಬೀಜಗಳನ್ನು ಅದರ ಮೇಲೆ ಹಾಕಿ ಧಾನ್ಯಗಳು ಅಂತ ಹೇಳ್ತೀವಿ, ಆ ಧಾನ್ಯಗಳನ್ನೆಲ್ಲ ಹಾಕಿ ಭಗವಂತನನ್ನು ಅದರಲ್ಲಿ ಆರಾಧಿಸ್ತಾರೆ. ಹಾಗೆ ಅಲ್ಲಿ ಭೂದೇವಿ ಹೆಚ್ಚಾಗಿ ಭೂಸೂಕ್ತವನ್ನೇ ಹೇಳಿ ಅದನ್ನು ಮಾಡತಕ್ಕಂಥದ್ದು. ಕೆಲವು ಕಡೆ ಭೂವರಾಹಸ್ವಾಮಿ ಅಂತಲೂ ಹೇಳ್ತಾರೆ. ಹೀಗೆ ನವಧಾನ್ಯಗಳಲ್ಲಿ ಅಥವಾ ಇನ್ನೂ ಹೆಚ್ಚಿನ ಧಾನ್ಯವೋ ನವಧಾನ್ಯವೋ ಏನೋ ಆ ಧಾನ್ಯಗಳನ್ನೆಲ್ಲ ಹಾಕಿ ಮೊಳಕೆ ಒಡೆಯುವ ರೀತಿಯಲ್ಲಿ, ಬೀಜವನ್ನು ಬಿತ್ತೋ ರೀತಿಯಲ್ಲಿ ಅದರಲ್ಲಿ ಹಾಕಿ ಪೂಜಾ ಕ್ರಮವನ್ನು ಶುರು ಮಾಡ್ತಾರೆ. ಅಂದರೆ ಉತ್ಸವದ ಸಂಪೂರ್ಣ ಶಕ್ತಿ ಏನಿದೆ ಅವ್ಯಕ್ತದಿಂದ ವ್ಯಕ್ತಕ್ಕೆ ಕರೆತಲುಪುವ ಸಂಕಲ್ಪದ ಸಂಸ್ಕಾರ ಅಂತ. ಅಂದರೆ ಬೀಜದಲ್ಲಿ ಅವ್ಯಕ್ತ ಶಕ್ತಿಗೆ ಇದೆ, ಯಾವ ಬೀಜವೋ ಅದೇ ಕೊನೆಗೆ ಹೆಮ್ಮರವಾಗ್ತಕ್ಕಂಥದ್ದು. ಇದನ್ನು ನಾವು ಅದ್ವೈತ ದೃಷ್ಟಿಯಿಂದ ಕಾರ್ಯಕಾರಣ ಸಂಬಂಧ, ನಿಮಿತ್ತ ಕಾರಣ, ಉಪದಾನ ಅದನ್ನೆಲ್ಲ ಹೇಳ್ತಕ್ಕಂಥದ್ದು ಒಂದು ಕ್ರಮ ಇದೆ. ಇರಲಿ, ಇದು ಅವ್ಯಕ್ತದಿಂದ ವ್ಯಕ್ತಕ್ಕೆ ಕರೆ ತರುವ ಸಂಕಲ್ಪ.
ಯಾವುದೇ ಮಹಾಯಾಗ ನೇರವಾಗಿ ವೈಭವದಿಂದ ಆರಂಭ ಆಗೋದಿಲ್ಲ. ಅದು ಅಂಕುರಾರ್ಪಣದಲ್ಲಿ ಬಿತ್ತು ಬೀಜಗಳಲ್ಲಿ ಉತ್ಸವದ ಫಲದ ಸಂಕೇತಗಳು ಅಂತಲೂ ಕರೀತಾರೆ. ಅವು ಮೊಳೆಯುವುದೇ ದೇವರ ಉತ್ಸವವನ್ನು ಸ್ವೀಕರಿಸಿದ್ದಾನೆ ಅಂತ. ಹಾಗೆ ನೋಡಿದರೆ ಅದರಲ್ಲಿ ನಾವು ಹಾಕ್ತಕ್ಕಂಥ ಬೀಜ, ಅದಕ್ಕೆ ನೀರು ಪ್ರತಿದಿನವೂ ಕೂಡ ಅದು ಯಾಗಶಾಲೆಯಲ್ಲಿ ಬಿಟ್ಟು ಅದಕ್ಕೂ ಕೂಡ ಪೂಜೆಯಲ್ಲಿ ನಡೆಯುತ್ತೆ. ಇದನ್ನ ಪರಾ ಮತ್ತೆ ಅಪರಾಶಕ್ತಿಯ ಸಮ್ಮಿಲನ ಅಂತಲೂ ಹೇಳ್ತೀವಿ. ಅಂದರೆ ಇಲ್ಲಿರ್ತಕ್ಕಂಥ ಭೂಮಿ ಅಂದರೆ ಮಣ್ಣು, ಅದರ ಬೀಜ ಮತ್ತೆ ಅದಕ್ಕೆ ಚೈತನ್ಯ, ಇದೆಲ್ಲವೊಂದು ಕೂಡಿಸ್ಕೊಂಡೇ ಅದು ಮೊಳಕೆ ಹೊಡಿತಕ್ಕಂಥದ್ದು ಅಂತ. ಇದನ್ನು ಶಾಸ್ತ್ರೀಯವಾಗಿ ಕೂಡ ಹೇಳೋದುಂಟು. ಪಂಚಭೂತದ ಅಂಶಗಳು ಇದರಲ್ಲಿ ಅಡಗಿದೆ. ಇದು ಶುದ್ಧಗೊಳಿಸಿ ಆ ಬೀಜವನ್ನ ಬಿತ್ತುವುದು, ಅಂದರೆ ಉತ್ಸವ ನಡೆಯುವ ಭೂಮಿಯನ್ನ ಯಾಗ ಕ್ಷೇತ್ರವನ್ನಾಗಿಸುವುದು ಅಂತ. ಅಲ್ಲಿಯದೇ ಮಣ್ಣು ಮತ್ತೆ ಅಲ್ಲಿಯ ಪರಿಸರದಲ್ಲಿ ಇರತಕ್ಕಂತಹ ಅದನ್ನೆಲ್ಲ ಸೇರಿಸಿ ಆ ಮಣ್ಣಿನಲ್ಲಿ ಬೀಜವನ್ನು ಬೆಳೀತಕ್ಕಂಥದ್ದನ್ನ ಇಡೀ ಕ್ಷೇತ್ರ ಏನಿದೆ ಅದು ಯಾಗ ಕ್ಷೇತ್ರವಾಗಿ ಮಾರ್ಪಡುತ್ತೆ. ಇದರ ಜೊತೆಗೆ ಒಂದು ಸ್ಥೂಲ, ಇದನ್ನು ನನಗೆ ಬೇರೆ ಒಬ್ಬ ಸಿದ್ಧರು ಅಂತಿರೋ, ಸನ್ಯಾಸಿಗಳು ಅಂತಿರೋ, ಒಬ್ಬ ಸಾಧಕರು ಅಂತಿರೋ, ಅವರು ಯಾವಾಗೋ ಒಮ್ಮೆ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದು, ನೀವು ಬೀಜವನ್ನು ಮೊಳಕೆ ಅಂತ ಹೇಳ್ತಿರಲ್ಲ, ಅದು ಹೇಗೆ ಬರುತ್ತೆ ತಾತ್ವಿಕವಾಗಿ ನೀವು ಹೇಳೋದು ಹೇಗೆ ಅಂದರೆ, ಮಾನವನೊಳಗಿನ ಸಾಧನೆ ಪ್ರಾರಂಭ ಹೇಗಾಗಬೇಕು ಅಂದರೆ ಅಂಕುರಾರ್ಪಣದ ರೀತಿಯಲ್ಲಿ ಅಂತ ಹೇಳ್ತಾರೆ. ಬೀಜ ಮಣ್ಣಿನ ಒಳಗೆ ಇದ್ದದ್ದು ಘೋಷಣೆಗಳನ್ನ ಮಾಡ್ಕೊಂಡು ಬರೋದಿಲ್ಲ. ನೋಡ್ರಪ್ಪ, ನಾನು ಮೊಳಕೆ ಬರ್ತಾ ಇದ್ದೀನಿ ಇನ್ನಷ್ಟು ದಿವಸಕ್ಕೆ, ನಾನು ಹಿಂಗೆ ಆಗ್ತಿದ್ದೀನಿ, ನಾನು ಹಂಗೆ ಆಗ್ತಿದ್ದೀನಿ ಅಂತೆಲ್ಲ ಹೇಳ್ಕೊಂಡೇನು ಬರೋದಿಲ್ಲ. ಅದು ಒಳಗಡೆ ಗೌಪ್ಯವಾಗಿರುತ್ತೆ. ಮೊಳೆ ಯಾವ ದಿನ ಬರಬೇಕು ಅನ್ನೋದು ಬೀಜ ಹಾಕಿದವನಿಗೂ ಗೊತ್ತಿಲ್ಲ, ನೀರು ಹಾಕಿದವನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೀಜವನ್ನು ಹಾಕಿದ್ ಮಾತ್ರ ನಾವು, ಅದರದ್ದು ಹೊಣೆ ಭಗವಂತನಿಗೆ ಬಿಟ್ಟಿದ್ದು, ಅದು ಹೇಗೆ ಬರುತ್ತೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಸದ್ದಿಲ್ಲದೆ ಹೇಗೆ ಬೀಜ ಮೊಳಕೆಯಾಗಿ ಒಡೆಯುತ್ತೋ, ಗೌಪ್ಯವಾಗಿ ಮೊಳಕೆಯಾಗುವುದನ್ನು ಇಟ್ಟಿರುತ್ತೋ, ಹಾಗೆ ಒಬ್ಬ ಸಾಧಕ ತನ್ನ ಎಲ್ಲ ಸಾಧನೆಯನ್ನ ಗೌಪ್ಯವಾಗಿ ಮಾಡಬೇಕು. ಇದನ್ನು ನನಗೆ ಬೇರೆಯವ್ರು ಹೇಳಿದೆ, ಅಂದರೆ ಒಬ್ಬ ಸಾಧಕ ಹೇಳಿದ್ದ, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಅದು ಯಾವಾಗ ಹೊರಗಡೆ ಬರಬೇಕು ಮತ್ತು ಅದು ಹೇಗೆ ಪ್ರತಿಫಲಿಸಬೇಕು ಅನ್ನೋದು ಭಗವಂತನಿಗೆ ಬಿಟ್ಟಿದ್ದು ಅಂತ. ಹಾಗಾಗಿ ಇದು ಒಬ್ಬ ಸಾಧಕರಿಗೂ ಕೂಡ ಈ ಮಾತನ್ನ ಹೇಳುತ್ತೆ. ಎಲ್ಲ ಸಾಧನೆಗಳು ಕೇವಲ ಜಪದ ಮಣಿ ಹೊರಗಡೆ ವಿಭೂತಿ ಅದು ಇದು ಹೊರಗಿನ ವೇಷಭೂಷಣಗಳಲ್ಲ, ಅದು ಒಳಗಡೆನೆ ಇದ್ದು ಗೌಪ್ಯವಾಗಿ ಇದ್ದು ಯಾವಾಗ ಹೊರಗೆ ಬರಬೇಕೋ ಅದು ಭಗವಂತನೇ ಅದನ್ನು ಹೊರಗೆ ಬರೆಸ್ತಾನೆ. ಅದು ಕೂಡ ಅಂಕುರಾರ್ಪಣದ ಸೂಚನಾ ಭಾಗ ಅಂಥೇಳಿ. ಮರುಳ ಶಂಕರ ದೇವರು ಅಂಥೇಳಿ ಬಸವಣ್ಣನವರ ದಾಸೋಹ ನಡೀತಾ ಇದ್ದಂತಹ ಅವರ ಸ್ಥಾನದಲ್ಲಿ ಬರ್ತಾ ಇದ್ರಂತೆ ಸುಮಾರು ಜನ ಇದ್ರು. ಅದರಲ್ಲಿ ಮರುಳ ಶಂಕರ ದೇವರು ಒಬ್ರು. ಅವರು ತುಂಬಾ ಕೃಶಕಾಯ, ಬಡಕಲ ದೇಹ, ಅವರಿಗೆ ಶಕ್ತಿ ಅನ್ನೋದೇ ಇರಲಿಲ್ಲ. ಮೇಲ್ ನೋಡಿದ್ರೆ ಒಬ್ಬ ಕೆಲಸದವ್ರ ಥರ. ಅವ್ರ ಕೆಲಸ ಏನು ಅಂದರೆ ಬಾಳೆ ಎಲೆ ತೆಗೆಯೋದು, ಉಂಡು ಬಿಟ್ಟ ಎಲೆಗಳನ್ನು ತೆಗೆಯೋದು ಹಾಕ್ತಕ್ಕಂಥದ್ದು ಅವ್ರದ್ದು ಕೆಲಸ ಆಗಿತ್ತು. ಆದರೆ ಅವರು ಯಾವಾಗಲೂ ಕೂಡ ಶಿವಮಯವೇ ಆಗಿದ್ರು ಅಂತ. ಒಂದು ದಿವಸ ಅಲ್ಲಮ ಪ್ರಭುಗಳು ಬಂದು ಅವರನ್ನು ನೋಡಿ, ನೀನು ಮಣ್ಣಿನೊಳಗಿನ ರತ್ನ ಕಣಯ್ಯ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ರಂತೆ. ಅಂದರೆ ಎಲ್ಲಿ ಬಸವಣ್ಣವರ ಆಶ್ರಮದ. ಎಂಥ ಸಾಧಕ ಈತ ಅಂತ. ಅಲ್ಲಿಯವರೆಗೆ ತಾನು ಮಾಡಿಕೊಂಡ ಗೌಪ್ಯತೆ ಮುರಿದು ಬಿತ್ತಲ್ಲ ಅಂಥೇಳಿ ಮುರಳಶಂಕರ ದೇವರಿಗೆ ಬೇಜಾರಾಯ್ತಂತೆ. ಬೇಜಾರಾಗಿ ಕೆಲವೇ ಕ್ಷಣಗಳಲ್ಲಿ ಅವರು ಪ್ರಾಣನೂ ಬಿಟ್ಟರು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸಾಧಕನ ಗೌಪ್ಯತೆ ಹೇಗಿರುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟೆ ಅಷ್ಟೆ. ಅಂಕುರಾರ್ಪಣವನ್ನು ಆ ರೀತಿಯಾಗಿ ಯೋಚಿಸುವುದು ಉಂಟು. ಅಂದರೆ ಒಟ್ಟಿನಲ್ಲಿ ಸಾರಾಂಶ ಹೇಳೋದು ಅಂದರೆ, ಧಾನ್ಯಗಳನ್ನು ಮಣ್ಣಿನಲ್ಲಿ ಬಿತ್ತಿ ಆ ಇಡೀ ಕ್ಷೇತ್ರವನ್ನು ಯೌಗಿಕ ಕ್ಷೇತ್ರ ಅಥವಾ ಯಾಗಮಯ ಕ್ಷೇತ್ರವನ್ನಾಗಿಸಿ ಭೂದೇವಿ ಅಥವಾ ಭೂಮಿಗೆ ಪೂಜಿಸಿ ಇನ್ನು ಮುಂದಿನ ಕಾರ್ಯಕ್ರಮಗಳು ಇಲ್ಲಿಂದ ಸೃಷ್ಟಿ ಮುಖದಲ್ಲಿ ನಾವು ಆರಾಧಿಸುತ್ತೇವೆ. ಹೇಗೆ ಬೀಜ ಮೊಳಕೆ ಒಡೆದು ನಿಂತು ಮೇಲೆ ಬರುತ್ತದೆಯೋ ಹಾಗೆ ನಾವು ಸೃಷ್ಟಿಯ ಮುಖಾಂತರವಾಗಿ ಭಗವಂತನನ್ನು ಆರಾಧಿಸುತ್ತೇವೆ. ಏ ಭೂತ, ಏ ಪಂಚಭೂತಗಳೇ ನಮಗೆ ಇಲ್ಲಿನಿಂದ ನಡೆಯುವ ಕಾರ್ಯಕ್ರಮಗಳಿಗೆ ಸುಗಮವಾಗಿ ಅನುವು ಮಾಡಿಕೊಡಿ ಅಂತಲೂ ಕೂಡ ಅವರಿಗೆ ಕೇಳತಕ್ಕಂಥದ್ದು ಅಂಥೇಳಿ ಅಂಕುರಾರ್ಪಣದಲ್ಲಿ ಹೇಳ್ತಾರೆ.
ಇದು ತುಂಬಾ ವಿಸ್ತಾರವಾದದ್ದು. ಪ್ರಾದೇಶಿಕವಾಗಿ ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೂಡ ಇದು ಬೇರೆ ಬೇರೆನೇ ಆಗಿರುತ್ತೆ ಒಂದೊಂದು ಕ್ರಮದಲ್ಲಿ. ಇದು ಪಾಂಚರಾತ್ರ ಕ್ರಮಗಳಲ್ಲಿ ಒಂಥರ ಇದೆ, ಆಮೇಲೆ ಇನ್ನೊಂದು ಆಗಮಗಳಲ್ಲಿ ಒಂದೊಂದು ಕ್ರಮಗಳಿದೆ. ಒಟ್ಟಿನಲ್ಲಿ ಸಾರಾಂಶ ಇಷ್ಟೇನೆ. ನಮ್ಮ ರಥೋತ್ಸವದಲ್ಲಿಯೂ ಕೂಡ ಈ ಅಂಕುರಾರ್ಪಣ ಒಂದು ದೊಡ್ಡ ವಿಧಿನೇ. ಇದಾದ ನಂತರ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಇದು ಹಿಂದೆ ಮುಂದೆ ಆಗಿರ್ಬೋದು ಬೇರೆ ಬೇರೆ ಕಡೆ, ಹೀಗೆ ಅಂತಿಲ್ಲ. ಧ್ವಜಾರೋಹಣ ಆದ್ಮೇಲೆ ಅಂಕುರಾರ್ಪಣವು, ಅಂಕುರಾರ್ಪಣದ ಧ್ವಜಾರೋಹಣ ಏನೋ ಇರ್ಬೋದು. ಅದರ ಬಗ್ಗೆ ಅಷ್ಟೊಂದು ಗಮನ ಬೇಕಾಗಿಲ್ಲ, ಯಾಕಂದ್ರೆ ಯಾವ್ದಾದ್ಮೇಲೆ ಯಾವುದು ಅಂತ. ಧ್ವಜಾರೋಹಣವನ್ನು ಧ್ವಜಾರೋಹಣ ತುಂಬಾ ಘೋಷಣಾತ್ಮಕ ವಾಕ್ಯ. ಅಂದ್ರೆ ಬ್ರಹ್ಮೋತ್ಸವ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಸುತ್ತಲಿನ ಪರಿಸರಕ್ಕೆ ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದು. ನೋಡ್ರಪ್ಪ, ಇದು ಮನೆ ಕಾರ್ಯಕ್ರಮ ಅಲ್ಲ, ಇದು ಖಾಸಗಿ ಕಾರ್ಯಕ್ರಮವಲ್ಲ, ಇದು ಸಮಸ್ತ ಲೋಕವನ್ನು ಒಳಗೊಂಡ ಕಾರ್ಯಕ್ರಮ ಆಗಿದೆ, ಧಾರ್ಮಿಕ ಕಾರ್ಯಕ್ರಮ. ಈ ಉತ್ಸವ ನಡೀತಾ ಇದೆ ಇಲ್ಲಿ. ಯಾರ ಉತ್ಸವ? ಸಾಕ್ಷಾತ್ ಭಗವಂತ ರಂಗನಾಥನ ಉತ್ಸವ ನಡೀತಾ ಇದೆ ಅಂತ ಹೇಳಿ ಸುತ್ತಲಿನ ಅಂತಹ ದೇವತೆಗಳಿಗೆ ಹೇಳ್ತಕ್ಕಂಥದ್ದು ಅಂತ. ಇಲ್ಲಿ ದೇವತೆಗಳು ಅಂತಂದ್ರೆ ಅಲ್ಲಿರತಕ್ಕಂಥ ಕ್ಷೇತ್ರಪಾಲಕರಿರಬಹುದು, ಪಂಚಭೂತಗಳಿಗಿರಬಹುದು, ಅವ್ರಿಗೆ ಘಂಟಾಘೋಷವಾಗಿ ಹೇಳತಕ್ಕಂಥದ್ದು ಅಂತ ಹೇಳ್ತಾರೆ. ಧ್ವಜದ ಮೇಲೆ ಗರುಡ, ಹನುಮಂತನ ಲಾಂಛನಗಳು ಕೂಡ ಇರುತ್ತೆ. ಧ್ವಜಾರೋಹಣದೊಂದಿಗೆ ಏನಾಯ್ತು ಅಂದ್ರೆ, ಅಲ್ಲಿಯವರೆಗೆ ಕಾಲಾವಧಿಗೆ ಕೇವಲ ಗರ್ಭಗುಡಿಗೆ ಸೀಮಿತವಾದದ್ದ ಸಾಮಾನ್ಯ ಸ್ಥಳವಾಗಿದ್ದದ್ದು ಇನ್ನ 5 ದಿನ ಇದು ಯಾಗ ಕ್ಷೇತ್ರ. ಇಲ್ಲಿ ಶಕ್ತಿಯ ಸಂಚಲನ ಜೋರಾಗಿ ಆಗುತ್ತೆ ಅಂತ. ಸಮುದ್ರದ ಅಲೆಯ ತರ ನುಗ್ಗುತ್ತೆ, ಸುನಾಮಿ ತರ ಇರುತ್ತೆ ಇಲ್ಲಿ 5 ಕಾಲಾವಧಿಯಲ್ಲಿ ಅಂತ ಧ್ವಜದ ಮೂಲಕ, ಧ್ವಜಾರೋಹಣದೊಂದಿಗೆ ಹೇಳ್ತಕ್ಕಂಥದ್ದು ಅಂತ. ಇದು ದೇವತ್ವದ ಅಧಿಕಾರವನ್ನ ಎಲ್ಲ ಕಾಲ ದೇಶದ ಮೇಲೆ ಸ್ಥಾಪಿಸ್ತಕ್ಕಂಥ ವಿಧಿ ಅಂತನೂ ಹೇಳ್ತಾರೆ. ಇದೊಂದು ಸಂಕಲ್ಪ ಅಷ್ಟೇ ಅಲ್ಲ, ಧ್ವಜಸ್ತಂಭವನ್ನ ಸುಷುಮ್ನ ನಾಡಿಗೆ ಹೋಲಿಸಿ ಕೂಡ ಹೇಳುವುದುಂಟು. ಇನ್ನು ಉಳಿದಂತೆ ಧ್ವಜಾರೋಹಣದಿಂದ ಇಲ್ಲಿ ಎಲ್ಲರನ್ನು ಆಮಂತ್ರಣಗೊಳಿಸ್ತಾ ಇದ್ದೀವಿ, ಲೋಕಪಾಲಕರು, ಶಕ್ತಿಗಳು ಉತ್ಸವದಲ್ಲಿ ಬರುವಂತಹದ್ದು ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಂತ ಧ್ವಜಾರೋಹಣದ ಸಾಂಕೇತಿಕತೆ ಅಂತ. ಇನ್ನೂ ಹೆಚ್ಚು ಹೇಳಬೇಕು ಅಂದ್ರೆ ಇದರಲ್ಲಿ ಉತ್ಸವದ ಶಿಸ್ತು, ಗಡಿ ನಿರ್ಣಯದ ಸಂಸ್ಕಾರ ಎಲ್ಲವೂ ಕೂಡ ಇರುತ್ತೆ. ಧ್ವಜಾರೋಹಣ ಉತ್ಸವ ಆರಂಭದ ಒಂದು ಸಂಕೇತ ಅಂತ. ಇನ್ನ ಕರ್ತೃಗಳಿಗೆ ಧ್ವಜಾರೋಹಣದ ಸೂಕ್ಷ್ಮ ಸಂಕೇತವೇನು ಅಂದ್ರೆ, ಅವರ ಸುಷುಮ್ನ ನಾಡಿಯಿಂದ ಮೇಲ್ಗಡೆ ಅಂದ್ರೆ ಶಕ್ತಿ ಸಂಚಲನ ಅವರ ದೇಹದಲ್ಲಿಯೇ ಆಗ್ತಕ್ಕಂಥದ್ದು. ಅಂದ್ರೆ ಕರ್ತೃಗಳು ಯಾವಾಗ್ಲೂ ಕೂಡ ಹೇಳ್ತಾರೆ, ಅಂದ್ರೆ ಯಾರು ಕಂಕಣ ಕಟ್ಕೊಂಡಿರ್ತಾರೆ ಅವರು, ಅಂದ್ರೆ ಎಲ್ಲರಿಗೂ, ಬಟ್ ಸ್ಪೆಸಿಫಿಕ್ ಆಗಿ ಕರ್ತೃಗೆ. ಯಾಕೆಂದ್ರೆ ಅವ್ರ ಉತ್ಸವ ಹೊರಗಡೆ ನಡೆಯೋದಲ್ಲ, ಅವರಲ್ಲೇ ನಡೆಯುವುದು ಅಂತ. ಇನ್ನು ಅವರ ಬೆನ್ನು ಹುರಿ, ಸ್ಪೈನಲ್ ಕಾರ್ಡ್ ಅಂತೀವಿ, ಅಥವಾ ಎಲ್ಲಿ ನಾವು ಕುಂಡಲಿನಿ ಶಕ್ತಿ ಹರಿಯುತ್ತದೆಯಲ್ಲ ಸುಷುಮ್ನ ನಾಡಿಯಿಂದ, ಅದು ಜಾಗೃತವಾಗಿರುತ್ತೆ ಅಂತ. ಅಲ್ಲಿ ಅವು ಹಾಗಾಗಿನೇ ಅವರು ಒಂದು ನಿಯಮಬದ್ಧವಾಗಿರಬೇಕು, ಒಂದು ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳಿ ಹೇಳುವುದು ಉಂಟು, ಗರುಡ ಸ್ತಂಭ ಅಂತ. ಒಟ್ಟಿನಲ್ಲಿ ಪ್ರಪಂಚಕ್ಕೆ ಅಂದ್ರೆ ಆ ವಾತಾವರಣಕ್ಕೆ, ಅಲ್ಲಿರತಕ್ಕಂಥ ಸುತ್ತಲಿನ ದೇವತೆಗಳಿಗೆ ಮತ್ತು ಎಲ್ಲರಿಗೂ ಕೂಡ ಉತ್ಸವ ಆರಂಭವಾಗುತ್ತಿದೆ ಅಂತ ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದನ್ನ ಧ್ವಜಾರೋಹಣ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಉತ್ಸವ ಯಾರದ್ದು? ಆ ಭಗವಂತನದ್ದೇ, ಅವನ ಶಕ್ತಿ ಇನ್ನ ಹೆಚ್ಚು ಜಾಗೃತವಾಗಿರತಕ್ಕಂಥದ್ದು ಸ್ಥಿತಿ ಇದು ಅಂತ ಹೇಳಿ ಧ್ವಜಾರೋಹಣದ ಸಾಂಕೇತಿಕ ಐತಿಹ್ಯಗಳಿದೆ. ಧ್ವಜಾರೋಹಣದ ಮಂತ್ರಗಳನ್ನು ಇಟ್ಕೊಂಡು ಹೇಳೋದುಂಟು ಕೆಲವೊಂದು ವಿವರಣೆಗಳು, ತುಂಬಾ ಚೆನ್ನಾಗಿ ಕೂಡ ಇದೆ ಅದರಲ್ಲಿ. ಧ್ವಜಾರೋಹಣದ ನಂತರ ಯಾಗಾರಂಭ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಅಲ್ಲಿ ಉತ್ಸವಾಂಗ ಹೋಮಗಳನ್ನ ಮಾಡ್ತಾರೆ. ಅಂದಿನಿಂದ ಆರಂಭವಾಗಿ ಉತ್ಸವದ ದಿನದವರೆಗೂ ಕೂಡ ನಿರಂತರ ಹೋಮಗಳು ನಡೆಯುತ್ತೆ. ಹೋಮಗಳು ಅಲ್ಲಿನ ಪ್ರಾಕಾರ ದೇವತೆಗಳು, ಮುಖ್ಯವಾಗಿ ರಂಗನಾಥ, ಲಕ್ಷ್ಮಿ, ಅದಲ್ಲದೆ ಪ್ರಾಕಾರ ದೇವತೆಗಳಿಗೆ ಸಂಬಂಧಪಟ್ಟಿರತಕ್ಕಂಥವುಗಳ ಬಗ್ಗೆ ಹೋಮಗಳನ್ನು ನಡೆಸೋದು ಉಂಟು. ಈ ಹೋಮದ ಬಗ್ಗೆ ಮಾತನಾಡಬೇಕು, ಯಾಗದ ಬಗ್ಗೆ ಹೇಳಬೇಕು ಅಂದ್ರೆ ಅದು ತುಂಬಾ ವಿಸ್ತೃತವಾದದ್ದು. ಆದರೂ
ಯಾ ಯಾಗ ಅಂದ್ರೆ ಇನ್ನೇನು, ನಾವು ಅಗ್ನಿಯನ್ನು ಆಹ್ವಾನಿಸುತ್ತೇವೆ ಅಲ್ವಾ. ಅಗ್ನಿ ಅಂದ್ರೆ ಏನು ಅಂತಾನೆ ಪ್ರಶ್ನೆ. ಅಗ್ನಿ ಅಂದ್ರೆ ಸಾಮಾನ್ಯ ಬೆಂಕಿಯೇ ಅಂತ. ಇದಕ್ಕೆ ಅವ್ರ ಹೆಸರೇನು ಮರೆತು ಬಿಟ್ಟೆ, ವಾಮದೇವರು ಅಂತ ಕರೀತಾರೆ ಅವ್ರಿಗೆ, ಡೇವಿಡ್ ಫ್ರಾಡಿ. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನು, ಫ್ಲೇಮ್ ಆಫ್ ಅವೇರ್ನೆಸ್ ಅಂತ. ಅಗ್ನಿ ಅಂದ್ರೆ ಹೌದು, ಹವ್ಯವಾಹನವೂ ಹೌದು, ಹವಿಸ್ಸನ್ನು ತಲುಪಿಸ್ತಕ್ಕಂಥವನು ಹೌದು, ಆದರೆ ಅಷ್ಟೇ ಅಲ್ಲ ಅಂತ. ಅಗ್ನಿಗೆ ದೈವಿ ಸಂಕಲ್ಪದ ಅಧಿದೇವತೆ ಅಂತಲೂ ಕರೆಯೋದಿದೆ. ಜೀವಾತ್ಮ ಈ ಪುರುಷ ಅಂತೇನು ಕರಿತೀವಲ್ಲ, ಅವನು ಯಾವಾಗಲೂ ಕೂಡ ಒಂಟಿಯಾಗಿರ್ತಾನಂತೆ. ತಪಸ್ಸು ಮತ್ತು ಸ್ತೋತ್ರಗಳು ಪ್ರಕಟವಾಗಿ ಅಭಿಪ್ಸೆ ಅತ್ಯಂತ ಪ್ರಬಲವಾಗಿದ್ದಲ್ಲಿ, ಅಂದರೆ ಆಸ್ಪಿರೇಷನ್ ತುಂಬ ಪ್ರಬಲವಾಗಿದ್ದಲ್ಲಿ, ಅಗ್ನಿಯು ಅಂಥವನಲ್ಲಿ ಜನ್ಮ ತಾಡಿ ತಾನೇ ಆ ಒಂದು ಅರ್ಪಣೆಗೊಂಡ ಯಜ್ಞದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಅಗ್ನಿಯೇ ಯಜ್ಞವನ್ನು ನಡೆಸ್ತಾ ಹೋಗ್ತಾನೆ ಅಂತ. ಅಂದರೆ ಅಗ್ನಿ ಅಂತಕ್ಕಂಥದ್ದು ಹೋಮಕುಂಡದಲ್ಲಿ ಕಾಣಿಸುತ್ತಿರುವಂತಹ ಕೇವಲ ಒಂದು ಬೆಂಕಿ ಅಷ್ಟೇ ಅಲ್ಲ. ಹಾಗೆ ಆಗೋಗಿದ್ದಿದ್ರೆ ಋಗ್ವೇದದ ಎಷ್ಟೋ ಮಂತ್ರಗಳಲ್ಲಿ ಅಗ್ನಿ ನನ್ನ ತಂದೆ, ನೀನು ಯಾವಾಗಲೂ ನನ್ನಲ್ಲೇ ಇರುವಂತೆಲ್ಲ ಕೇಳ್ತಿದ್ರೆ ನಾನು. ಆ ಥರ ಇಲ್ಲ. ಅಗ್ನಿ ಅಂತಕ್ಕಂಥದ್ದು ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂತಹ ಒಂದು ಶಕ್ತಿ, ಅಂದರೆ ಸಂಕಲ್ಪ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಅಂತ. ಅಥವಾ ನಮ್ಮಲ್ಲಿ ಉಂಟಾದ ಜಾಗೃತ ಶಕ್ತಿ ಅದೇ ಅಗ್ನಿ ತಾನೇ ನಿಂತು, ಯಾಕಂದ್ರೆ ಭಗವಂತನನ್ನು ಕರೀತೇವೆ, ಭಗವಂತನನ್ನ ನಾವು ಆರಾಧಿಸ್ತೇವೆ, ಅವನು ನಮಗೆ ಒಲಿತಾನೆ, ಇವೆಲ್ಲ ಕಷ್ಟ ಸಾಧ್ಯ. ಅಂದರೆ ಈಗಿರುವ ಅದಕ್ಕೊಂದು ವಿಶೇಷವಾದ ಶಕ್ತಿ ಬೇಕು. ನಾವು ಅರ್ಜುನಂಗೆ ಹೇಳಬೇಕಾದ್ರೂ ಹೇಳಿದದೇ ತಾನೆ, ಚಾಕ್ಷುಷ ಕಣ್ಣು, ನನಗೆ ಸಾಮಾನ್ಯ ಕಣ್ಣಲ್ಲಿ ನೀನು ನೋಡೋಕ್ಕಾಗಲ್ಲ ಅಂದ ತಕ್ಷಣ ಅವನಿಗೆ ಬೇರೆಯದೇ ಆದಂಥ ವ್ಯವಸ್ಥೆ ಆಯಿತು ಅಂತ. ಹಾಗೇನೆ ಇಲ್ಲಿ ಅವನನ್ನು ಆರಾಧಿಸಬೇಕು ಅಂದರೆ ಅಗ್ನಿ ನಮ್ಮೊಳಗಿರತಕ್ಕಂಥ ಶಕ್ತಿಯನ್ನು ಜಾಗೃತಗೊಳಿಸಿ ಅವನೇ ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ. ಅದಕ್ಕಾಗಿ ಅದು ಹೋಮ. ಅಗ್ನಿ ಇನ್ನೊಂದೇನೆಂದರೆ ಎಲ್ಲ ಶಕ್ತಿಗಳು ಕೂಡ ಸಾಧಕನಲ್ಲಿ ತನ್ನಿಂದ ತಾನೇ ತುಂಬಿಕೊಳ್ಳಲಿ ಅಂತ ಹೇಳಿ. ಅಂದರೆ ಬೇರೆ ಬೇರೆ ಬೇಕಾಗಿರತಕ್ಕಂಥ ಎಲ್ಲ ಶಕ್ತಿಗಳನ್ನು ಕೂಡ ಅಗ್ನಿಯೇ ತುಂಬುತ್ತಾನೆ ಅಂತ. ಇದನ್ನ ಮೇಧಾತಿಥಿ ಋಷಿಗಳು ಮತ್ತೆ ಕಾಣ್ವರು ಋಗ್ವೇದದ ಮೊದಲನೇ ಮಂಡಲದಲ್ಲಿ ಬರತಕ್ಕಂಥ ಮಂತ್ರಗಳು 13ನೇ ಮಂತ್ರದಿಂದ ಶುರುವಾಗಿದ್ರೆ ಎಲ್ಲ ಮಂತ್ರಗಳು ಅದಕ್ಕೆ ಸಿಗ್ತಾ ಹೋಗ್ತವೆ. ಹೇಗೆ ಅಗ್ನಿ ಇದನ್ನ ಅಗ್ನಿಷ್ಠೋಮ ಯಜ್ಞದಲ್ಲೂ ಹೇಳ್ತಾ ಹೋಗ್ತಾರೆ. ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ಜಾಗೃತಗೊಳಿಸಿ ಅವನೇ ಹೇಗೆ ಯಜ್ಞವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡುತ್ತಾನೆ, ಮತ್ತೆ ಹೇಗೆ ಅವನೇ ಏನಂತ ಹೇಳ್ಬೋದು, ಹೋತೃವೂ ಆಗಿರುತ್ತಾನೆ, ಅವನೇ ನಿಮಗೆ ಬ್ರಹ್ಮನೂ ಆಗಿರುತ್ತಾನೆ, ಅವನೇ ಅಧೈರ್ಯವೂ ಆಗಿರುತ್ತಾನೆ, ಎಲ್ಲವೂ ಅವನೇ ಆಗಿ ಈ ಯಾಗವನ್ನು ನಡೆಸ್ತಾನೆ ಅಂತ ಹೇಳಿ. ಕರ್ತೃ ಅಥವಾ ಅಗ್ನಿ ಹೋಮವನ್ನು ನಡೆಸ್ತಕ್ಕಂಥವರು ತಮ್ಮ ಅಭೀಪ್ಸೆ ಪ್ರಬಲವಾಗಿದ್ದಲ್ಲಿ ಈ ಉತ್ಸವಾಂಗವಾಗಿ ನಡೆತಕ್ಕಂತಹ ಯಾಗದ ಚೈತನ್ಯ ಶಕ್ತಿ ಬೇಕಾಗಿರತಕ್ಕಂಥದ್ದೆಲ್ಲವೂ ಅಗ್ನಿ ಅವರಲ್ಲಿ ಕೊಡುತ್ತಾನೆ. ಹಾಗೆ ಕೊಡಲಿ ಅಂತ ಹೇಳಿ ಕೇವಲ ಹವ್ಯಭಾವನ ಹವಿಸ್ಗೆ ಅಷ್ಟೇ ಸಂಬಂಧಪಟ್ಟದೆ ಮತ್ತು ಹೆಚ್ಚಾಗಿ ಇನ್ನೊಂದು ಮುಖದಲ್ಲಿ ನೋಡುವುದಾದ್ರೆ ಹೀಗೆ ಅಂತ ಈ ನಿಟ್ಟಿನಲ್ಲಿ ಈ ಒಂದು ಭಾವನೆಯಲ್ಲಿ ಕೂಡ ಅದು ಯಾಗಗಳು ನಡೆಯುತ್ತೆ. ಯಾಗದ ನಂತರ ಅಷ್ಟಾವಧಾನ ಸೇವೆ ರಾತ್ರಿಗೆ ಬಂದರೆ ಇಲ್ಲಿ ಬಲಿಗಳನ್ನು ಹಾಕೋದುಂಟು. ದಿನಕ್ಕೆ 2 ಬಾರಿ ಇರುತ್ತೆ. ಅಂದರೆ ದಶದಿಕ್ಕುಗಳಿಗೂ ಅಂತ ಅಷ್ಟದಿಕ್ಕು +2 ದಶದಿಕ್ಕುಗಳಿಗೂ ಹಾಕ್ತಾರೆ. ಅಷ್ಟೇ ಅಲ್ಲದ ಪರಿವಾರ ದೇವತೆಗಳು, ಕ್ಷೇತ್ರ ಪಾಲಕರಿಗೂ ಎಲ್ಲ ಬಲಿಯನ್ನು ಕೊಡತಕ್ಕಂಥದ್ದು ಅಂತ. ಇದರ ಬಗ್ಗೆ ಇನ್ನೂ ಹೆಚ್ಚು ಒಂದೊಂದೇ ದಿಕ್ಕನ್ನು ತಗೊಂಡು ವಿವರಣೆಗೆ ಹೋಗೋದಕ್ಕೆ ಯಾವ ಟೈಮ್ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಹೇಳುವುದೇನು ಅಂದರೆ, ತಾಂತ್ರಿಕವಾಗಿ ರಥೋತ್ಸವಾಂಗದ ಸಮಯದಲ್ಲಿ 3 ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರ ಶಕ್ತಿ ಹೆಚ್ಚು ಪ್ರಸರಣವಾಗಿರುವುದರಿಂದ ಹೊರಗಿನ ಪರಿಸರ ಮತ್ತು ಒಳಗಿನ ಪರಿಸರದಲ್ಲಿ ಶಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಈ ಬಲಿಗಳನ್ನು ಕೊಡುತ್ತೇವೆ ಅಂತ ಹೇಳತಕ್ಕಂಥದ್ದೊಂದು ಇದೆ ಶಾಸ್ತ್ರದಲ್ಲಿ. ಅದು ಒಂದು ಹೇಳ್ತಾರೆ ಅಂತ ಕಾರಣ. ಬಲಿಯನ್ನು ಹಾಕಿದ ಮೇಲೆ ಸಂಜೆ ಅಲ್ಲಿ ಅಷ್ಟಾವಧಾನ ಸೇವೆ. ಅಷ್ಟಾವಧಾನ ಗೊತ್ತೇ ಇದೆ. ಮತ್ತೆ ಆಗಲೇ ಹೇಳಿದ್ದಂಗೆ ಭಕ್ತಿಯ ಔನ್ನತ್ಯ, ಅದು ಸಾಹಿತ್ಯ, ಸಂಗೀತ,
ವೇದ ಅಂತ ಅಲ್ಲಿ ನಾವು ಎಲ್ಲ ವೇದಗಳನ್ನು ಹೇಳಿ ಕೊನೆಗೆ ಏನು ನವವಿಧ ಭಕ್ತಿಗೆ ಏನೇನು ಸಾಧ್ಯವೋ ಎಲ್ಲವನ್ನೂ ಅವನಿಗೆ ಅರ್ಪಿಸಿ ಆ ದಿನದ ಕಾರ್ಯಕ್ರಮಗಳು ಅಲ್ಲಿಗೆ ಮುಗಿಯುತ್ತೆ. ಅಂದರೆ ಇದು ಮೊದಲನೇ ದಿನದ ಸಂಕ್ಷಿಪ್ತ ನೋಟ. ನಾಂದಿ, ಅಂಕುರಾರ್ಪಣ, ಧ್ವಜಾರೋಹಣ, ಹೋಮದ ಆರಂಭ, ಸಂಜೆ ಅಷ್ಟಾವಧಾನ, ಮತ್ತೆ ಒಂದು ಉತ್ಸವ ಕೂಡ ಇರುತ್ತೆ. ಅದು ಗಜೋತ್ಸವ, ಶೇಷೋತ್ಸವ, ಒಂದು ಉತ್ಸವ ಕೂಡ ಇರುತ್ತೆ. ಹೀಗೆ ಮೊದಲನೇ ದಿನದ ಕಾರ್ಯಕ್ರಮಗಳು ನಡೆಯುತ್ತೆ. ಒಟ್ಟಿನಲ್ಲಿ ಇದು ಒಂದು ಭಕ್ತಿಯ ಆವೇಶವೂ ಹೌದು, ಆಗಮದ ಮತ್ತು ತಂತ್ರದ ಅಂಶಗಳು ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಒಂದು ಭಗವದ್ ಆರಾಧನೆಗೆ ಉತ್ಸವದ ಮೊದಲನೇ ದಿನದ ಚಾಲ್ತಿ ಹೀಗಿರುತ್ತೆ. ಎರಡನೇ ದಿನದಲ್ಲಿ ಯಥಾ ಪ್ರಕಾರ ಪೂಜೆ ಪುನಸ್ಕಾರಗಳು, ನಂತರ ಮತ್ತೆ ಬಲಿ, ರಾತ್ರಿ ಅಷ್ಟಾವಧಾನ ಹೀಗೆ ನಡೆಯೋದು. ಮೂರನೇ ದಿನಕ್ಕೆ ಬಂದಾಗ ಅದನ್ನ ಬ್ರಹ್ಮೋತ್ಸವದ ಮಧ್ಯಭಾಗ ಅಂತಲೂ ಹೇಳ್ಬೋದು, ಅಥವಾ ಅತ್ಯಂತ ಅಂತರಂಗ ಸಂಸ್ಕಾರವು ಅಂತೂ ಹೇಳ್ಬೋದು. ಕಲ್ಯಾಣೋತ್ಸವ ಅಂತ ಕರೀತಾರೆ. ಬಹುತೇಕರಿಗೆ ಉಂಟು. ಭಗವಂತ ಮದುವೆ, ನಾವೇನೋ ಭಕ್ತಿ ಸರಿ ಎಲ್ಲ ಸರಿ, ಇದು ಯಾಕೆ ಕಲ್ಯಾಣೋತ್ಸವ ಮಾಡ್ತಾರೆ ಅಂತ. ನಾವು ಮದುವೆಯಾಗಿ ಒದ್ದಾಡೋದಲ್ದಲ್ಲೇ ಪಾಪ ಅವನು ಯಾಕೆ ಮದುವೆ ಮಾಡಿಸಿ ಒದ್ದಾಡಿಸ್ತೀರಾ ಅಂತ. ಒಂದು ಉತ್ಸವದಲ್ಲಿ ಕಲ್ಯಾಣೋತ್ಸವದ ಅಗತ್ಯತೆ ಏನಿದೆ ಅಂತ ಆರಂಭದಲ್ಲಿ ಹೇಳ್ದಂಗೆ, ಭಗವದ್ ಆರಾಧನೆ ಯಾವಾಗಲೂ ಕೂಡ ಸೃಷ್ಟಿ ಮುಖದಲ್ಲಿ ಆರಾಧಿಸ್ತಾ ಹೋಗ್ತೇವೆ ಅಂತ. ಮೊದಲನೇ ದಿನ ನಾವು ಅಂಕುರಾರ್ಪಣ, ನಾವು ಅಲ್ಲಿ ಬೀಜವನ್ನು ಬಿತ್ತಿದ್ವು, ಅದು ಈಗ ಬೆಳೀತಾ ಇದೆ. ಹಾಗೆ ಬೆಳೆದದ್ದು ಮುಂದೆ ಹಂತಕ್ಕೆ ಬಂದಿದೆ. ಈಗ ಮೂರನೇ ದಿನಕ್ಕೆ ಬಂದು ನಿಂತಾಗ ಆ ಬೀಜದೊಟ್ಟಿಗೆ ಚೇತನದ ಐಕ್ಯ ಆಗಬೇಕಾಗಿದೆ ಅಂತ. ದೇವಿಯ ಅಥವಾ ದೇವಿಯ ವಿವಾಹ ಕೇವಲ ಪೌರಾಣಿಕ ಘಟನೆಯ ಪುನರಾವೃತ್ತಿ ಅಲ್ಲ ಅಂತ. ಇದು ಕಲ್ಯಾಣೋತ್ಸವ ಅನ್ನೋದು ಬ್ರಹ್ಮೋತ್ಸವದ ಎಲ್ಲ ಕ್ರಿಯೆಗೆ ಜೀವ ನೀಡುವ ಒಂದು ಕೇಂದ್ರ ಸಂಸ್ಕಾರ. ಹಾಗೆ ನೋಡಿದ್ರೆ ಕಲ್ಯಾಣೋತ್ಸವವೇ ಉತ್ಸವದ ಹೃದಯ ಅಂತಲೂ ಹೇಳೋದುಂಟು. ಇದನ್ನ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಅಪರ ಮತ್ತು ಪರಾ ಪ್ರಕೃತಿಯ ಸಮ್ಮಿಲನ ಅಂತಲೂ ಹೇಳ್ತೀವಿ. ಹಾಗೆ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದುಂಟಲ್ವಾ, ಭೂಮಿರಾಪೋ ನಲೋ ವಾಯು ಖಂ ಮನೋಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿರಾಪೋ, ಭೂಮಿ ಆಪೋ, ಭೂಮಿ, ನೀರು, ಅಗ್ನಿ, ವಾಯು, ಖಂ ಆಕಾಶ, ಮನಸ್ಸು, ಬುದ್ಧಿ, ರೇವಚ ಅಹಂಕಾರ ಇತೀಯಂ ಅಹಂಕಾರ, ಈ ಎಲ್ಲವೂ ಕೂಡ ನನ್ನದೇ ಪ್ರಕೃತಿ ಸ್ವರೂಪ ಅಂತ ಹೇಳ್ತಾನೆ. ಹಾಗೆ ಹೇಳಿ, ಏ ಮಹಾಬಾಹೋ, ಇದು ನನ್ನ ಅಪರಾಪ್ರಕೃತಿ, ಈಗ ನನ್ನ ಪರಾಪ್ರಕೃತಿ ಬಗ್ಗೆನೂ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅಪರೇಯ ಮಿತಸ್ತ್ವಂ ನ್ಯಾಯಂ ಪ್ರಕೃತಿ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹೋ, ಈ ಜೀವಭೂತವಾಗಿದ್ದು ಚೈತನ್ಯ ಸ್ವರೂಪವಾಗಿದ್ದು ಅದರಿಂದಲೇ ಈ ಜಗತ್ತು ಧರಿಸಲ್ಪಟ್ಟಿದೆ ಅಂತ. ಅಂದ್ರೆ ಈ ಪರ ಮತ್ತು ಅಪರ ಪ್ರಕೃತಿಯ ಐಕ್ಯ ಕಲ್ಯಾಣೋತ್ಸವ ಅಂತ. ಈ ಭೂಮಿ, ನೀರು, ವಾಯು ಮತ್ತೆ ಚೈತನ್ಯ ಇವೆರಡರ ನಡುವಿನ ಸಮ್ಮಿಲನಕ್ಕೆ ಕಲ್ಯಾಣೋತ್ಸವ ಅಂತ ಹೇಳೋದು ಒಂದು ರೀತಿ. ಅಷ್ಟೇ ಅಲ್ಲದೆ ಇದನ್ನ ದೇವಿ ಶಕ್ತಿ ತತ್ವದ ಸಂಕೇತ ಅಂತಲೂ ಹೇಳ್ತಾರೆ. ಬ್ರಹ್ಮೋತ್ಸವ ಇಲ್ಲಿಂದ ಅಂದ್ರೆ ವೇದಾಂತ ದೃಷ್ಟಿಯಲ್ಲಿ ನೋಡಿದಾಗ ಇದು ಜೀವ ಪರಮಾತ್ಮ ಐಕ್ಯದ ಬಾಹ್ಯ ರೂಪ ಅಂತಲೂ ಹೇಳ್ತಾರೆ. ಇವೆರಡು ಬೇರೆ ಬೇರೆ ಅಸ್ತಿತ್ವದ ಒಕ್ಕೂಟ ಅಂತ ಅಲ್ಲ, ಇಲ್ಲಿ ಭೇದ ಭ್ರಮೆ ನಿವೃತ್ತಿ ಆಗತ್ತೆ ಅಂತಲೂ ಅಂದ್ರೆ ಅಲ್ಲಿಯವರೆಗೂ ನಾವು ಮೊಳಕೆಯಲ್ಲಿ ಹಾಕಿಟ್ಟಿದ್ದೇವೆ, ಅದಕ್ಕೆ ಚೈತನ್ಯ ಸೇರದಲೇನೆ ಅದು ಒಡೆಯೋದಿಲ್ಲ ಅಂತ. ಇದು ಬೇರೆ ಅದು ಬೇರೆ ಎಂಬ ದ್ವೈತ ಭಾವವು ಹೋಗಿ ತತ್ವಂ ಅಸಿ ಐಕ್ಯವಾಗ್ತಕ್ಕಂಥದ್ದು ಕಲ್ಯಾಣೋತ್ಸವ ಅಂತ. ಅಂದರೆ ಜ್ಞಾನ, ಕೃಪೆ, ಭಕ್ತರೊಳಗಿನ ಚಿತ್ತ, ಚೇತನ
ಎಲ್ಲವೂ ಒಂದಾಗುವಂತೆ ಆಗ್ತಕ್ಕಂಥದ್ದು ಕಲ್ಯಾಣೋತ್ಸವದ ಒಂದು ಏನಂತ ಹೇಳ್ಬೋದು ಸಂಕೇತ. ಇದು ಕೇವಲ ದೃಶ್ಯೋತ್ಸವ ಅಲ್ಲ, ಇದೊಂದು ತತ್ವೋತ್ಸವ ಅಂತ. ಹಾಗೆ ನೋಡಿದ್ರೆ ಕಲ್ಯಾಣೋತ್ಸವದ ನಂತರವೇ ರಥೋತ್ಸವ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ಆ ಪರಬ್ರಹ್ಮ, ಸಗುಣ ಬ್ರಹ್ಮ, ಆ ರಂಗನಾಥ ಚಲನಾಶಕ್ತಿಯನ್ನು ಕಂಡುಕೊಳ್ಳುವುದೇ ಕಲ್ಯಾಣೋತ್ಸವದ ನಂತರ ಅಂತ. ಅಂದರೆ ಒಂದು ಕಡೆ ಪರಬ್ರಹ್ಮ, ಇನ್ನೊಂದು ಕಡೆ ಶಕ್ತಿ, ಇವೆರಡು ಕೂಡಿದರೆ ಈಶ್ವರ ಅಂತ, ಅಂದರೆ ಸಗುಣ ಬ್ರಹ್ಮ ಅಂತ. ಇವರ ಕಲ್ಯಾಣೋತ್ಸವದ ಇವರ ಮಿಲನದ ಉತ್ಸವದ ನಂತರ, ಅಂದರೆ ಇವೆರಡು ಸೇರಿದ ನಂತರವೇ ಆ ರಥೋತ್ಸವದಲ್ಲಿ ಕೂಡತಕ್ಕಂಥ ಮೂರ್ತಿಯೇ ಸಂಚರಿಸಲು ಸಾಧ್ಯ ಅಂತ. ಅಂದರೆ ಅಷ್ಟೇ ಅಲ್ಲದೆ ದೈವತ್ವದ ಒಳಗಿನ ಸಮತೋಲನವನ್ನು ಸಾಧಿಸುತ್ತೆ ಅಂತ ಹೇಳಿ ಕಲ್ಯಾಣೋತ್ಸವದ ತಾತ್ವಿಕ ಅರ್ಥವನ್ನು ಕೂಡ ಹೇಳ್ತಾರೆ. ಅದಷ್ಟೇ ಇನ್ನೂ ಅಲ್ಲದೆ ಕೃಪೆ, ಭಕ್ತಿ, ಜ್ಞಾನ ಇವುಗಳೆಲ್ಲ ಒಂದಾಗ್ತಕ್ಕಂಥದ್ದು ಅಂತ. ತಾತ್ವಿಕವಾಗಿ ಹೇಳೋದಂದ್ರೆ ನಾವು ಯಾವುದನ್ನ ಬೇರೆ 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 ಬೇರೆಯಾಗಿ ಎಲ್ಲವನ್ನು ನೋಡ್ತಿದ್ವೋ ಅದೆಲ್ಲ ಒಂದಾಗುತ್ತೆ ಅಂತ. ಇನ್ನೂ ಒಂದು ದೃಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಶಕ್ತಿ ಮತ್ತೆ ಬ್ರಹ್ಮ ಇವೆರಡನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಹೇಗೆ ಬೆಂಕಿ ಶಾಖ ಎರಡು ಒಟ್ಟೊಟ್ಟಿಗೆ ಇರುತ್ತೋ, ಬೆಂಕಿಯನ್ನು ಬಿಟ್ಟು ಶಾಖವನ್ನಾಗಲಿ, ಶಾಖವನ್ನು ಬಿಟ್ಟು ಬೆಂಕಿಯಲ್ಲಾಗಲಿ ಹೇಳೋದಾಗೋದಿಲ್ಲಲ್ಲ, ಅದೇ ರೀತಿ ಈ ಪರ ಮತ್ತು ಅಪರಬ್ರಹ್ಮದ ಒಂದೇ ಆಗಿ ಇರತಕ್ಕಂಥದ್ದು ಅಸಿ, ಅಂದರೆ ತತ್ವಂ ಅಸಿ ಅಂತಲೂ ನಾವು ಹೇಳಿದರೆ ಛಾಂದೋಗ್ಯದ, ಇದು ಐಕ್ಯವಾಗ್ತಕ್ಕಂಥದ್ದು, ಜೀವ ಪರಬ್ರಹ್ಮರ ಐಕ್ಯ ಅಂತಲೂ ಹೇಳ್ತಕ್ಕಂಥದ್ದು ಕಲ್ಯಾಣೋತ್ಸವ ಅಂತ. ಇದೊಂದು ದೈವಿಕ ಕ್ರಿಯಾಶೀಲತೆಯ ಮೂಲ ಅಂತ. ಅಂಕುರಾರ್ಪಣದಿಂದ ಆರಂಭವಾಗಿ ಉತ್ಸವಕ್ಕೆ ಹೃದಯ ದೊರೆಯುತ್ತೆ, ಹೃದಯ ಭಾವವಾಗುತ್ತೆ ಅಂತ ಹೇಳಿ ನಾವು ಕಲ್ಯಾಣೋತ್ಸವದ ಹೇಳ್ತೇವೆ. ಇದು ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂದರೆ, ನಾನು ಈಗಾಗಲೇ ಆರಂಭದಲ್ಲಿ ಹೇಳಿದ್ನೋ ಬಿಟ್ನೋ ನೆನಪಿಲ್ಲ, ಉತ್ಸವ ಅಂತಂದರೆ ಸಂತೋಷ ಅಂತ, ದುಃಖವನ್ನು ನಾಶಪಡಿಸ್ತಕ್ಕಂಥದ್ದು ಅಂತ. ಇಲ್ಲಿ ಇರುವುದು ಬರೀ ಸಂಭ್ರಮ. ಕಲ್ಯಾಣೋತ್ಸವದಲ್ಲಿ ಇರ್ತಕ್ಕಂಥದ್ದು ಬರೀ ಸಂಭ್ರಮವೇ ಅಂತ. ಸಂಭ್ರಮ ಯಾಕೆ ಮುಖ್ಯ ಆಗುತ್ತೆ, ಸಂತೋಷ ಯಾಕೆ ಅಷ್ಟೊಂದು ಇರಬೇಕು ಅಂದರೆ ನಮ್ಮನ್ನು ನಾವು ಮರಿತೀವಿ. ಇಲ್ಲ ಅಂದರೆ ಬರೀ ಗೋಳು, ಇಲ್ಲ ಬರೀ ನಮ್ಮನ್ನು ನಾವೇ ಹೇಳ್ಕೊತಿರ್ತೀವಿ, ಅಥವಾ ಹಿಂದಿನದನ್ನು ಮಾತಾಡ್ತಿರ್ತೀವಿ, ಅಥವಾ ಮುಂದಿನದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಇವು ಯಾವೂ ಇಲ್ಲದೆ ನಮ್ಮ ಅಸ್ತಿತ್ವವನ್ನೇ ಮರೆಯೋದು ಯಾವಾಗ ಅಂದರೆ ನಾವು ಕುಣಿದಾಗ್ಲೋ, ಹಾಡು ಹೇಳಿದಾಗ್ಲೋ, ಅತ್ಯಂತ ಸಂಭ್ರಮದಲ್ಲಿದ್ದಾಗಲೋ, ಅವಾಗ ನಮಗೆ ಐಡೆಂಟಿಟಿ ಕ್ರೈಸಸ್ಸು ಇರೋಲ್ಲ, ಮನ್ನಣೆಯ ದಾಹನೂ ಇರೋದಿಲ್ಲ, ಶ್ರೇಷ್ಠತೆಯ ವ್ಯಸನವೂ ಇರೋಲ್ಲ, ಹಿಂದಿನದ್ರ ಬಗ್ಗೆ ಯೋಚನೆ ಇರಲ್ಲ, ಮುಂದಿನದ್ರ ಬಗ್ಗೆ ತಾಕಲಾಟಗಳಿರಲ್ಲ, ಎಂಥದ್ದು ಇರಲ್ಲ. ಅದು ಸಂಪೂರ್ಣವಾಗಿ ಹಾಗೆ ನಮ್ಮನ್ನು ಮರೆಯುವುದೇ ಉತ್ಸವ ಅಂತ. ಅಂದರೆ ಎಲ್ಲವನ್ನ ಮರೆತು ಒಂದು ನಿಮಿಷ ದೇಹ ಪ್ರಜ್ಞೆಯನ್ನೇ ಮರೆತು ಕುಣಿದಾಡುವ ಸಂಭ್ರಮ ಏನಿದೆ ಅದನ್ನು ಉತ್ಸವ ಅಂತ ಕರೀತೀವಿ. ಇದು ಕಲ್ಯಾಣೋತ್ಸವದಲ್ಲಿ ಹೆಚ್ಚು ಪ್ರಜ್ವಲಗೊಳ್ಳುತ್ತೆ, ವ್ಯಕ್ತಗೊಳ್ಳುತ್ತೆ, ಸ್ಫುಟವಾಗುತ್ತೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಹಾಗಾಗಿ ರಥೋತ್ಸವವನ್ನು ನಾವು ಹೃದಯ ಭಾಗ ಅಂತ ಹೇಳ್ತೀವಿ. ರಥೋತ್ಸವದ ನಂತರ ಇನ್ನೇನು ಹೇಳೋಣ, ಅಂದಿನ ರಾತ್ರಿ ಕೂಡ ಮತ್ತೆ ಅಷ್ಟಾವಧಾನ ಇರುತ್ತೆ. ಅಷ್ಟಾವಧಾನದ ನಂತರ ಇನ್ನು ಎಲ್ಲವೂ 4ನೇ ದಿನದ್ದು ರಥೋತ್ಸವಕ್ಕೋಸ್ಕರ ಸಿದ್ಧತೆ ನಡೆದಿರುತ್ತೆ. ಮುಂದಿನ ದಿನ ರಥಸಪ್ತಮಿಯ ದಿನ ರಥೋತ್ಸವ. ಆ ರಥೋತ್ಸವದಲ್ಲಿ ಎಂದಿನಂತೆ ಆರಂಭದಲ್ಲಿ ಬೆಳಗ್ಗೆ ದೇವತಾ ಪೂಜೆಗಳು ನಡೆಯುತ್ತೆ. ಅವತ್ತು ಯಾಗ ಕೊನೆಯ ದಿನ, ಅಂದರೆ ಇವತ್ತು ಪೂರ್ಣಾಹುತಿಯನ್ನು ಅರ್ಪಿಸಿ ನಂತರ ಮಂಗಳಾಷ್ಟಕ ಇದೆಲ್ಲ ನಡೆದು ರಥದ ಮೇಲೆ ಆ ಉತ್ಸವ ಮೂರ್ತಿ, ಆ ಭಗವಂತನನ್ನು ಕೂರಿಸಿ ರಥವನ್ನು ಎಳಿತಕ್ಕಂಥದ್ದು ಅಂತ. ಅಲ್ಲಿ ಬಹಳ ಮುಖ್ಯವಾಗಿ ಪೂರ್ಣಾಹುತಿ, ನಮ್ಮಲ್ಲಿ ಪೂರ್ಣಾಹುತಿ ಅಂದ ತಕ್ಷಣಕ್ಕೆ ಅದಕ್ಕೆ ಸಮರ್ಪಿಸ್ತಕ್ಕಂತಹ ವಸ್ತುಗಳ ಬಗ್ಗೆ ನಾವು ಗಮನ ಇರುತ್ತೆ. ಹಾಗೆ ನೋಡಿದ್ರೆ ಅಗ್ನಿಯ ಋಗ್ವೇದದ ಅಷ್ಟುಮಂಡಲದ ಮಂತ್ರಗಳಾಗಿರಬಹುದು, ಯಜುರ್ವೇದಗಳಲ್ಲಾಗಿರಬಹುದು, ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಪೂರ್ಣಾಹುತಿಯೇ ಇದ್ದದ್ದು ಹೇಳಿದರೆ, ಪೂರ್ಣಾಹುತಿಯ ಅರ್ಥ ನಮ್ಮ ಎಲ್ಲ
ಆ, ಆಂತರ್ಯದ ಹೆಣ್ಣು ಹೇಳಬೇಕು, ಆಂತರ್ಯದ ಒಳಗೆ ಅಡಗಿರತಕ್ಕಂತಹ ನ್ಯೂನತೆಗಳನ್ನು ಅರ್ಪಿಸ್ತಕ್ಕಂಥದ್ದು ಅಂತ. ನಮ್ಮಲ್ಲಿರುವ ಕಾಮ, ಕ್ರೋಧ, ಭಯ, ಮತ್ಸರ ಇದೆಲ್ಲವನ್ನು ಆಹುತಿ ಕೊಡತಕ್ಕಂತಹದ್ದೇ ಪೂರ್ಣಾಹುತಿ ಅಂತ. ಹೀಗೆ ಪೂರ್ಣಾಹುತಿಯನ್ನು ಸಮರ್ಪಿಸುವುದು ಅದು ಒಂದಾದರೆ, ಆ ಭಗವತ್ ಶಕ್ತಿ, ಅಲ್ಲಿರುವ ಶಕ್ತಿ ಏನು ಸಂಚಯ ಆಗಿರುತ್ತೆ, ಊರ್ಧ್ವ ಮುಖದಲ್ಲಿರುತ್ತೆ, ಆತನಿಗೆ ಅದನ್ನು ಅರ್ಪಿಸಿ ಅಂದು ರಥೋತ್ಸವ, ಆ ಭಗವಂತನನ್ನು ಆ ರಥದ ಮೇಲೆ ಕುಳ್ಳರಿಸ್ತಕ್ಕಂಥದ್ದು ಅಂತ. ನಾನು ರಥದ ಇದನ್ನು ಹೇಳಬೇಕಾದ್ರೆ ಕಾಟಕೋಪನಿಷತ್ತಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡುವ ಅದು ಹೇಗಾಗತ್ತೆ ಅಂತ. ನಾವು ಇಲ್ಲಿ ರಥವನ್ನು ಮಾಡೋದಕ್ಕೆ, ರಥ ಹೇಗಿರಬೇಕು ಅನ್ನೋದಕ್ಕೂ ಒಂದಿಷ್ಟು ಶಾಸ್ತ್ರೀಯವಾದ ನಿಯಮಗಳಿದೆ. ಚಕ್ರಗಳು ಹೇಗಿರಬೇಕು, ರಥದ ಮಧ್ಯಭಾಗ ಹೇಗಿರಬೇಕು, ಅದು ಉತ್ಸವ ಮೂರ್ತಿಗೆ ಅನುಗುಣವಾಗಿ ರಥವನ್ನು ನಿರ್ಮಿಸ್ತಕ್ಕಂಥದ್ದು ಅಂತ. ಆದರೆ ಇಲ್ಲಿ ಏನು, ಇವೆಲ್ಲವೂ ಕೂಡ ಒಬ್ಬ ಅವಧೂತ ಅಥವಾ ಒಬ್ಬ ಸನ್ಯಾಸಿ ಅಥವಾ ಏನು ಹೇಳೋಣ ಒಬ್ಬ ಸಾಧು ಅಪ್ಪನೆಯಿಂದನೇ ನಡೆಸ್ತಕ್ಕಂಥ ಬಂದ ರಥೋತ್ಸವ ಇದಾಗಿರೋದ್ರಿಂದ ಅಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇನ್ನು ಏನೂ ಇಲ್ಲ ಅಂತ. ಅವರು ಒಮ್ಮೆ ಮಾಡಿದ್ದು ಅಂದ ಮೇಲೆ ಅಲ್ಲಿ ಉಳಿದಿದ್ದನ್ನೇನು ನೋಡ್ತಕ್ಕಂಥದ್ದಿಲ್ಲ ಅಂತ. ಭಗವಂತನೇ ಬಂದು ಅವನೇ ರಥೋತ್ಸವವನ್ನು ಮಾಡು ಅಥವಾ ಹೀಗೆ ರಥ ಇರಬೇಕು ಅಂತ ಹೇಳಿದ ಮೇಲೆ ಉಳಿದಿದ್ದು ಏನು ಹೇಳೋದಿದೆ ಅಂತ. ಹಾಗೆ ಅವರಿಂದನೇ ಅವರ ಆಜ್ಞೆಯಿಂದ ನಡೆಸಲ್ಪಟ್ಟ ಈ ರಥದ ಒಂದಿಷ್ಟು ಸಾಂಕೇತಿಕವಾಗಿ ಅದನ್ನೆಲ್ಲ ಹೇಳಬಹುದಾದದ್ದಿದೆ. ಅಂದರೆ ಅಧಿಷ್ಠಾನ ಹೇಗಿದೆ, ಅದರಲ್ಲಿ ಇರ್ತಕ್ಕಂತಹ ಚಕ್ರಗಳನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು, ಅದು ಮೂಮೆಂಟನ್ನು ಹೇಗೆ ಕೊಡುತ್ತೆ ಅಂದರೆ, ನಾವು ಚಲನಾಶಕ್ತಿ ಇಷ್ಟು ದಿವಸ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಈಗ ಜಂಗಮ ಅಂದರೆ ನಾವು ಅದನ್ನು ಚಲಿಸಿಸ್ತಲ್ಲ, ಅದರಲ್ಲಿರುವ ಸಾಂಕೇತಿಕ ಅರ್ಥಗಳೇನು ಅಂತೆಲ್ಲ ಹೇಳಿ ಅದನ್ನು ಹೇಳೋದುಂಟು. ನಾನು ಅದನ್ನು ಸ್ವಲ್ಪ ಈ ಕಾಟಕೋಪನಿಷತ್ತನ್ನು ಹೇಳಿ ಹೋದರೆ ಟೈಮ್ ಆಗುತ್ತಾ ಗೊತ್ತಿಲ್ಲ, ಇನ್ನು 10 ನಿಮಿಷ ಇದೆ ಅಷ್ಟೇ. ಆದ್ರೂ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತ ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಅಂತ ಹೇಳಿ ಕಾಟಕೋಪನಿಷತ್ತಿನ ಮಂತ್ರ ಹೇಳುತ್ತೆ. ಅಂದರೆ ಸೃಷ್ಟಿ ಒಂದು ಬಲಾಢ್ಯ ಸಾಧನ ಅಂತ, ಅದರಿಂದ ಬಂದ ಮೋಕ್ಷಗಳೆರಡೂ ಪ್ರಾಪ್ತ ಆಗತ್ತೆ. ಈ ಜೀವನ ಆ ಸೃಷ್ಟಿ ಸಾಧನದಿಂದ ಚಿರಂತನ ಸುಖ ಪಡೆಯಬೇಕಿದ್ರೆ ವಿವೇಕಿ ಆಗ್ಬೇಕು, ಸೃಷ್ಟಿಯ ಆಳ ಅಳವುಗಳನ್ನೆಲ್ಲ ಅರಿತಿರಬೇಕು, ಸೃಷ್ಟಿಯ ಸ್ವರೂಪ ಹಾಗೂ ವಿವಿಧತೆಯನ್ನ ತಿಳಿದಿರಬೇಕು. ಹೀಗೆ ಬಲ್ಲವರ ಅಭಿಮತದಂತೆ ಒಂದು ಜೀವ ನಿರ್ಮಿತ ಸೃಷ್ಟಿ, ಭಾವ ನಿರ್ಮಿತ ಸೃಷ್ಟಿ, ದೇವ ನಿರ್ಮಿತ ಸೃಷ್ಟಿ ಇದನ್ನ ತೆಗೆದುಕೊಂಡು ಆ ರಥ ಇದೆಯಲ್ಲ, ಆ ರಥ ಈ ದೇಹಕ್ಕೆ ಅನ್ವಯ ಮಾಡಿಕೊಂಡು ಅದರಲ್ಲಿ ಆತ್ಮ, ಬುದ್ಧಿ, ಸಾರಥಿ, ಕಡಿವಾಣ, ಮನ ಇದನ್ನೆಲ್ಲವನ್ನು ತೆಗೆದುಕೊಂಡು ರಥವನ್ನ ನಮ್ಮ ದೇಹಕ್ಕೆ ಹೋಲಿಸಿಕೊಂಡು ಈ ಕಾಟಕೋಪನಿಷತ್ತಲ್ಲಿ ಹೇಳುತ್ತೆ. ಹಾಗೆ ನಾವು ಇಲ್ಲಿರತಕ್ಕಂಥ ರಥವನ್ನು ಒಂದು ನಿಮಿಷ ನಾವು ರಥಿಕವನ್ನಾಗಿ ಸುಮ್ಮನೆ ಹೋಲಿಸ್ಕೊಂಡ್ರೆ, ಇನ್ಯಾವಾಗ ಸಮಯ ಇದ್ದಾಗ ಇದನ್ನ ವಿವರಣೆಯನ್ನು ನೋಡ್ಬೋದು, ಅಥವಾ ಯಾರು ಕಠೋಪನಿಷತ್ತನ್ನು ನೋಡಿದ್ರೆ ಅದರಲ್ಲಿ ಸಿಕ್ಕತ್ತೆ. ರಥ, ರಥಿಕ, ನನ್ನ ದೇಹದೊಳಗಿರ್ತಕ್ಕಂಥ ಆತ್ಮ, ಈ ಆತ್ಮನೇ ಈ ದೇಹವನ್ನು ನಡೆಸ್ತಕ್ಕಂಥವನು ಎಂಬ ಭಾವದಿಂದ ಆ ರಥದ ಚಲನೆ ಅಲ್ಲಿ ಯಾವತ್ತು ಶ್ರೀಮನ್ನಾರಾಯಣ ರಂಗನಾಥ ಭಗವಂತ ಆ ರಥದಲ್ಲಿ ಆವಿರ್ಭವಿಸಿರ್ತಾನೆ. ಅದನ್ನ ಏನು ಹೇಳೋಣ, ಅವತ್ತು ಶಂಕರ ಭಗವಾನರ ಜಯಂತಿ ಕೂಡ, ಅವರದ್ದು ಕೂಡ ನಾವು ಅಲ್ಲಿ ವಿಶೇಷವಾಗಿ ರಥದಲ್ಲಿ ಕುಳ್ಳರಿಸಿ ರಥವನ್ನ ಎಳೆಯುವುದುಂಟು. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ ಅಂತ, ಅದು ಯಾವ ಮುಹೂರ್ತದಲ್ಲಿ ರಂಗ ಬಂದು ರಥದಲ್ಲಿ ಕೊಡುತ್ತಾನೋ ಅದೇ ಶುಭ ಮುಹೂರ್ತ ಅಂತ. ಆ ಮುಹೂರ್ತದಲ್ಲಿ ಆ ರಂಗ ಬಂದು ಅಂದರೆ ಅಷ್ಟು ಶಕ್ತಿಯ ಊರ್ಧ್ವನ್ಯ ಸ್ಥಿತಿಯಲ್ಲಿರ್ತಕ್ಕಂತಹ ಯಾಗದ ನಂತರ ಬಂದು ರಥದಲ್ಲಿ ಕುಳಿಸಿರ್ತಕ್ಕಂಥ ರಂಗನ ನೋಡಲೇ ಕಣ್ಣು ಸಾಲದು ಅಂತಂದ್ರೆ
ಅವನನ್ನು ನೋಡಬೇಕಾದದ್ದು ಆಂತರ್ಯ ದೃಷ್ಟಿಯಿಂದ, ದ್ರಷ್ಟಾರರ ದೃಷ್ಟಿಯಿಂದ, ಸಾಮಾನ್ಯ ದೃಷ್ಟಿಯಿಂದ ಅಲ್ಲ. ಆ ಏನಾದರೂ ದೃಷ್ಟಿ, ಆ ರಂಗ ಏನಾದರೂ ಕಂಡರೆ ಅವನು ನಮ್ಮಲ್ಲೇನೆ ಆವಿರ್ಭವಿಸಿರುತ್ತಾನೆ. ಅದಕ್ಕೆ ತಾನೇ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿ ಈಶನೆ ಶ್ರೀರಂಗಶಾಯಿ ಅಂತ ಹೇಳಿದ್ರು. ನಾನು ದೃಷ್ಟಿಯಿಂದ ನಿನ್ನನ್ನು ಕಣ್ಣಲ್ಲ, ನಾನು ಕಂಡೆ ಅಂತ ಕನಕದಾಸರು ಹೇಳ್ತಾರೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ. ಆ ಮಾಳೇನಹಳ್ಳಿ ರಥೋತ್ಸವಾಂಗದ ಸಮಯದಲ್ಲಿ ವೈಕುಂಠವೇ ಆಗಿರುತ್ತೆ ಅಂತ. ಆ ರಥವನ್ನ ಎಳಿತಕ್ಕಂಥದ್ದು ಯಾರು? ಜನ. ಭಗವಂತನೇ ಅದರಲ್ಲಿ ಕೂತಿದ್ರು ಕೂಡ ನಮ್ಮ ಪ್ರಯತ್ನ ನಡಿಬೇಕು ಅಂತ. ನಾವು ಆ ರಥವನ್ನ ಎಳೆದಲ್ಲಿ 3 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ರಥದ ಕೆಳಗಡೆ ಸಾಮಾನ್ಯವಾಗಿ ಜನ ಮಲಗೋದುಂಟು. ಅವತ್ತು ರಥ ಅವರ ಮಲಗಿರ್ತಾರೆ, ಅವರ ಮೇಲ್ಗಡೆ ರಥ ಹಾಯ್ದು ಹೋಗುತ್ತದೆ. ನಾ ಎಷ್ಟೋ ಸತಿ ಅನ್ಕೋತಿದ್ದೆ, ಈ ಮಲಗಿದ್ಮೇಲೆ ಮತ್ತೆ ಏಳಬಾರ್ದು ಅಂತ, ಹಾಗಿರಬಾರ್ದು ಅಂತ. ಮಲಗಿದ್ದ ಮೇಲೆ ನಾವು ಹೇಗೆ ಏಳಬೇಕು ಅಂದ್ರೆ, ಇನ್ನೂ ಆ ಹಳೇದಾಗಿ ಮಲಗಿದ್ವಲ್ಲ ಅವನು ಸತ್ತು ಹೋಗಿರ್ಬೇಕು ಅಂತ. ನಾವು ಎದ್ದಾಗ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗಿರಬೇಕು ಅಂತ. ನಾವು ಎದ್ದಾಗ ನಾವು ಬೇರೆನೇ ಆಗಿರ್ತೇವೆ. ನಮ್ಮ ಹಳೆಯ ನೆನಪುಗಳು, ಹಳೆಯದು ಅಂದ್ರೆ ನಾವೇನೇನು ವಾಸನೆಗಳನ್ನ ತುಂಬಿಕೊಂಡು ಬಂದಿದ್ವೋ ಅದೆಲ್ಲ ಹೋಗಿರಬೇಕು ಅಂತ. ಆ ಮಟ್ಟಿಗೆ ನಮಗೆ ಸಮರ್ಪಣೆ ಇರಬೇಕು ಅಂತ ಹೇಳಿ ನನಗೆ ನಾನೇ ಅನ್ಕೋತಾ ಇದ್ದೆ ಅದು ರಥೋತ್ಸವದ ಸಮಯದಲ್ಲಿ. ಹೀಗೆ ರಥವನ್ನು 3 ಬಾರಿ ರಂಗನಾಥನನ್ನ ಪ್ರದಕ್ಷಿಣೆ ಮುಗಿಸಿ ಅದು ಭೂತರಾಜನ ಹತ್ರ ಹೋಗೋದುಂಟು. ಅಲ್ಲಿ ಭೂತಪ್ಪ ಅಂತ. ಇದು ಪ್ರಾದೇಶವಾರು ಜನಪದ ಸಂಸ್ಕೃತಿ ಇರುತ್ತೆ. ಕೆಲವೊಂದು ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಚೆನ್ನಾಗೇ ಗೊತ್ತು. ತುಳುನಾಡಿನಲ್ಲಿ ದೈವದ ಆರಾಧನೆ, ಇಲ್ಲಿ ಚಿತ್ರದುರ್ಗ ಮತ್ತೆ ದಾವಣಗೆರೆ ಭಾಗ, ಹೆಚ್ಚಾಗಿ ಚಿತ್ರದುರ್ಗದಲ್ಲಿ ಭೂತಪ್ಪ, ಕ್ಯಾತಪ್ಪ ಅಂತ ಎಲ್ಲ ಉಂಟು. ಭೂತಾರಾಧನೆ ಒಂದು ವಿಶೇಷ. ಭೂತಪ್ಪನ ಆರಾಧನೆಯಲ್ಲಿ ಬಹುಮುಖ್ಯವಾಗಿ ಏನು ಅಂದರೆ, ಗರ್ಭಗುಡಿಯ ರಂಗನಾಥ ಈ 5 ದಿನಗಳಲ್ಲಿ ಆತನ ಶಕ್ತಿ ಉಚ್ಛ್ರಾಯದಲ್ಲಿರುತ್ತೆ. ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದು ಭೂತಪ್ಪಂಗೆ ಅಂತ. ಅವನಂತರ ಟ್ರಾನ್ಸ್ಫಾರ್ಮರ್ ತರ ಎಲ್ಲ ಅವನು ಡಿಸ್ಟ್ರಿಬ್ಯೂಟ್ ಮಾಡೋದು ಅವನದೇ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಕ್ಷೇತ್ರ ಪಾಲಕರಾಗಿರ್ಬೋದು, ಇವಿದು ರಥೋತ್ಸವದ ಅವಿಭಾಜ್ಯ ಅಂಗ. ಯಾಕೆಂದ್ರೆ ಅಲ್ಲಿ ಒಂದು ಸಮತೆಯನ್ನ ಕಾಪಾಡಬೇಕಾಗತ್ತೆ ಅಂತ. ನಮ್ಮಲ್ಲಿ ಹೇಗೆ ಟ್ರಾನ್ಸ್ಫಾರ್ಮರ್ ಇಲ್ದಲ್ಲಿ ಏನಾದರೂ ಎಲೆಕ್ಟ್ರಿಕ್ ಸಪ್ಲೈ ಆಗೋಗಿದ್ರೆ ಹೇಗಾಗುತ್ತೋ ಹಾಗೆ, ಎಷ್ಟು ಕಷ್ಟವೋ ಅದನ್ನು ನೆನಪಿಸ್ಕೊಳ್ಳೋದು ಹಾಗೆ. ಹೀಗೆ ಭೂತರಾಯ ಒಂದು ಪ್ರಾಕೃತಿಕ ಸಮತೋಲನ ಜೊತೆಗೆ ಜನಪದೀಯ ಜೊತೆಗೆ ತಾಂತ್ರಿಕ ಅಂಶವೂ ಸೇರಿದಂತೆ ಅದೊಂದು ಉತ್ಸವಕ್ಕೆ ಹೆಚ್ಚು ಮೆರುಗು ಕೊಡೋದಲ್ದಲೇನೆ ಅದು ಉತ್ಸವದ ಅವಿಭಾಜ್ಯ ಅಂಗವೂ ಕೂಡ ಹೌದು ಅಂತ. ಹೀಗೆ ಅವತ್ತು ರಥೋತ್ಸವದ ಭೂತಾರಾಧನೆಯ ನಂತರ ಅವಭೃತ ಅಂದ್ರೆ ಮುಂದಿನ ದಿನ, ಅವಭೃತವನ್ನ ಮೇಲ್ನೋಟಕ್ಕೆ ಹೇಳುವ ರೀತಿಯಲ್ಲಿ ಕಡೆ ದಿನ ಅಂತ ಹೇಳ್ತೀವಿ. ಇದು ಕಡೆ ದಿನ ಅಲ್ಲ, ಒಂದು ಪೂರ್ಣವಾಗುವ ದಿನ ಅಂತ. ಅವಭೃತ ಅಂದ್ರೆ ತೀರ್ಥ ಸ್ನಾನ ಅಂತ ತುಂಬಾ ಸರಳವಾಗಿ ಹೇಳೋದು. ತೀರ್ಥ ಸ್ನಾನ ಅಂದ್ರೇನು? ಭಗವಂತನನ್ನ ಕಲ್ಯಾಣಿಗಳಲ್ಲಿಯೋ, ನದಿಗಳಲ್ಲಿಯೋ, ಸರೋವರಗಳಲ್ಲಿಯೋ, ಬಾವಿನೋ ಏನಿದೆ ಕೊನೆಗೆ ಈಗಿನ ಕಾಲದಲ್ಲಿ ನೀರು ಏನೇನು ಲಭ್ಯ ಇರುತ್ತೆ ಅಲ್ಲಿ ಲಯಗೊಳಿಸುವುದು ಅಂತ. ಅಂದ್ರೆ ಯಾವುದು ಆರಂಭವಾಗಿರುತ್ತದೆಯೋ ಅದು ಲಯವಾಗಲೇಬೇಕು. ಶಕ್ತಿ ಊರ್ಧನ್ಯ ಸ್ಥಿತಿ ಹೋಗಿದ್ದನ್ನ ಅದನ್ನ ಲಯಗೊಳಿಸುವ ಶಕ್ತಿ ಇರೋದು ಜಲಕ್ಕೆ ಮಾತ್ರ ಅಂತ. ಆ ಜಲದಲ್ಲಿ ಅದನ್ನ ಲಯಗೊಳಿಸಿ ಆ ತೀರ್ಥವನ್ನ ನಾವು ಪ್ರೋಕ್ಷಣೆ ಮಾಡಿಕೊಂಡು ಆರೋಹಣವಾಗಿದ್ದನ್ನ ಅವರೋಹಣ ಮಾಡಿ ಅಲ್ಲಿಗೆ ಆ ಪೂರ್ಣತೆ, ಇಡೀ 5 ದಿನದ ಉತ್ಸವವನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಅಂತ. ಇದು ಮುಗಿತು ಕಡೆ ದಿನ ಅಂತೆಲ್ಲ ಮತ್ತೆ ಶಕ್ತಿಯು ಸಮತಲದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ. ಒಂದಾದ್ರೆ ಇದಕ್ಕೆ ಪ್ರಾಜ್ಞರು ತಿಳಿದವರು ಇನ್ನೊಂದು ರೀತಿಯ ಅರ್ಥವನ್ನು ಕೊಡುತ್ತಾರೆ. ಈ ನಾವೇನು 4 ದಿವಸ ರಥೋತ್ಸವ ಮಾಡ್ತೀವಲ್ಲ, ನಮಗೆ ಕೋಡ್ ಬಂದ್ಬಿಡುತ್ತೆ ಭಾಳ. ನಾನು ಹಿಂಗೆ ಮಾಡಿದ್ವಿ, ಅಷ್ಟು ಮಾಡಿದ್ವಿ. ಕರ್ಮ ಯಾವಾಗಲೇ ಮಾಡಲಿ, ಅಹಂಕಾರ ಗೊತ್ತಿಲ್ಲದೆಯೋ ಗೊತ್ತಿರುವುದೋ ಸಹಜವಾಗಿ ಉದ್ಭವಿಸುತ್ತೆ ಅಂತ. ಅದು ಯಾವುದೇ ಕರ್ಮ ಮಾಡಲಿ ಅದು ತನ್ನಿಗೆ ತಾನಾಗೆ ಅದೊಂಥರ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಥರ ಬಂದ್ಬಿಡುತ್ತದು ಅಂತ. ನೋಡಪ್ಪ ಇಷ್ಟ ಆಯ್ತು, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ ಅನ್ನೋದು ಬೇಕೋ ಬಿಡವೋ ಬಂದ್ಬಿಟ್ಟಿರುತ್ತೆ. ಬಾಯಲ್ಲಿ ಹೇಳ್ಬೋದು, ಇಲ್ಲಪ್ಪ ಎಲ್ಲ ಭಗವಂತನ ಕೃಪೆ ಅಂತ. ಒಳಗಡೆ ಅಚ್ಚೊತ್ತಿರುತ್ತೆ.
ಈ ಅಹಂಕಾರದ ನಿರ್ಮೂಲನೆಯೇ ಅವಭೃತ. ಆ ಭಗವಂತನ ನೀರು ಮೈ ಮೇಲೆ ಬಿದ್ದ ತಕ್ಷಣ ಕರ್ತೃತ್ವ ಅಂತಕ್ಕಂಥದ್ದು ಹೋಗಬೇಕು ಅನ್ನೋದು, ಕರ್ಮಫಲ ಸನ್ಯಾಸ ಉಂಟಾಗಬೇಕು. ಅವತ್ತು ಕರ್ಮಫಲವನ್ನು ಅವನಿಗೆ ಒಪ್ಪಿಸಬೇಕು, ಅದೇ ಲಯ ಅಂತ. ಹೀಗೆ ಕರ್ಮದಿಂದ ಉಂಟಾದ ಅಹಂಕಾರವನ್ನು ತ್ಯಜಿಸುವುದು ಅವಭೃತ ಅಂತ. ಒಟ್ಟಿನಲ್ಲಿ ಇದು ತುಂಬ ಸ್ಥೂಲವಾಗಿ ಹೇಳಬಹುದಾದದ್ದು. ಅವಭೃತಕ್ಕೆ ರಥೋತ್ಸವಾಂಗಗಳ ಕಾರ್ಯಕ್ರಮಗಳು ಮುಗಿಯುತ್ತೆ. ಇದನ್ನು ನಾವು ಮಂತ್ರಗಳೊಂದಿಗೆ ಒಂದೊಂದೇ ದಿನವೊಂದನ್ನು ಹೇಗೆಲ್ಲ ನಡೆಯುತ್ತೆ ಅಂದರೆ ಇನ್ನೂ ಹೆಚ್ಚು ಆಳಕ್ಕೆ ಹೋಗಿ ಹೇಳಬಹುದಾದದ್ದಿದೆ. ಅಂದರೆ ಆಗಮವಾಗಿ ಮತ್ತು ತಾಂತ್ರಿಕವಾಗಿ ನಾನು ಕೇವಲ ಸ್ಥೂಲ ಮೇಲ್ನೋಟಕ್ಕೆ ಏನೇನು ಹೇಳಬಹುದು, ಎಲ್ಲೆಲ್ಲಿ ಮುಟ್ಟಿ ಬರಬಹುದು ಅಷ್ಟು ಅಂಶಗಳನ್ನು ಮಾತ್ರ 1 ಗಂಟೆಯಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಹೇಳಿದ್ದೆ. ಇಲ್ಲಿಗೆ ಒಂದು 5 ದಿನದ ರಥೋತ್ಸವದ ಕಾರ್ಯಕ್ರಮದ ಎಲ್ಲ ಅಂಗಗಳನ್ನು ಹೇಳಿದ್ದಂಗಾಯಿತು. ಅದು ಹೇಳಿದ್ದಕ್ಕೆ ಸರಿಯಾಗಿ 7 ಗಂಟೆನೂ ಆಯಿತು. ನಿಲ್ಲಿಸೋಣ ಅಂತ. ನಿಮ್ಮೆಲ್ಲರ ಸಹನೆಗೆ, ತಿತೀಕ್ಷೆಗೆ ಅನಂತಾನಂತ ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಓಂ ತತ್ಸತ್. ಧನ್ಯವಾದಗಳು ಶ್ರೀರಂಜನ್ ಅವರೇ, ಬಹಳನೇ ಚೆನ್ನಾಗಿತ್ತು. ರಥದ ಬಗ್ಗೆ ಹೇಳಿದ್ದು, ಬ್ರಹ್ಮ ರಥೋತ್ಸವದಲ್ಲಿ ಮೊದಲಿಗೆ ಕೊಟ್ಟ ವ್ಯಾಖ್ಯಾನ ಅಂತೂ ಅದ್ಭುತವಾಗಿತ್ತು. ಭಕ್ತಿಯೇ ಔದಾನ್ಯತೆ ಆಗಿರುತ್ತೆ ಅಲ್ಲಿ ಅಂತ ಅದನ್ನು ಸಹ ಹೇಳಿದ್ರಿ. ಹಾಗೆ ಈಗ ನಮ್ಗೆ ಎಲ್ಲಿ ನೋಡಿದ್ರು ರಥೋತ್ಸವ ಎಳಿತಿದ್ರೆ ನೀವು ಹೇಳಿದ್ದೆ ನೆನಪಾಗ್ಬೇಕು ನಮ್ಗೆ. ಇಲ್ಲಿ ಒಂದು ಎಲ್ಲರೂ ಉತ್ಸಾಹದಿಂದ ಬಂದು ಒಂದು ಉತ್ಸವದಲ್ಲಿ ಮುಳುಗಿದ್ರು ಅಂತಾನೆ ಹೇಳ್ಬೋದು ಇವತ್ತು. ಅಂದ್ರೆ ಅಲ್ಲಿ ರಥ ಎಳೆಯಕ್ಕೂ ಮುಂಚೆ ಅಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಹೇಗಿರುತ್ತೆ, ನಾಂದಿಯಿಂದ ಹಿಡಿದು ಆ ಪೂರ್ಣಾಹುತಿ ಎಲ್ಲ ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ನಮ್ಮನ್ನೇ ಸಮರ್ಪಣೆ ಮಾಡ್ಕೊಳ್ಳೋದು, ಆಹುತಿ ಕೊಟ್ಟು ಒಂದು ಪೂರ್ಣಾಹುತಿನಲ್ಲಿ ನಾವು ಅದನ್ನ ನಮ್ಮ ಮನಸ್ಸನ್ನ ನಾವು ವಿಲೀನ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಈ ಅವಭೃತ ಲಾಸ್ಟ್ನದಂತೂ ಬಹಳನೇ ಅದ್ಭುತವಾಗಿತ್ತು, ನನಗೆ ಬಹಳ ಹಿಡಿಸ್ತು, ಬಹಳನೇ ಚೆನ್ನಾಗಿತ್ತು. 2 ಸಂಚಿಕೆಗಳು ಸಹ ನಾವು ಬಹಳ ಆನಂದ ಪಟ್ವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲೂ ಇನ್ನೊಂದಿಷ್ಟು ವಿವರಣೆಯನ್ನ ನಮ್ಗೆ ಸೀರೀಸ್ ಅಲ್ಲಿ ಮಾಡ್ಕೊಡಿ ಅಂತ ನಾವು ಹೇಳಿದ್ವಿ. ಹಾಗೆ ಎಲ್ಲರ ಪರವಾಗಿ ತಮಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾರು ಏನಾದ್ರು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು. ಇವತ್ತಿನ ದಿವಸದ ರಥೋತ್ಸವದ ವಿವರಣೆಯನ್ನು ಕೊಟ್ಟಂತಹ ಶ್ರೀರಂಜನ್ ಅವರಿಗೆ ತುಂಬ ಧನ್ಯವಾದಗಳು. ಅವರು ಆಗಮ ವೇದಾಂತ ಎಲ್ಲವನ್ನೂ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಈ ಒಂದು ದೃಷ್ಟಿಯಲ್ಲಿ ಮಾಳೆನಹಳ್ಳಿ ರಥೋತ್ಸವವನ್ನು ತುಂಬ ತಾತ್ವಿಕವಾಗಿ ವಿವರಿಸಿದರು. ನಾವೆಲ್ಲ ಮಾಳೆನಹಳ್ಳಿ ಎಲ್ಲಿ ರಥೋತ್ಸವದಲ್ಲೇ ಇದೆಯೇನೋ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ದಿವಸವೂ ನಾವು ಮಾಳೆನಹಳ್ಳಿಯಲ್ಲಿ ಕಳೀತಾ ಇದ್ದೀವಿ ಅಂತ ಅನಿಸ್ತು. ಆ ಮಾಳೆನಹಳ್ಳಿ ರಥೋತ್ಸವವನ್ನು ತುಂಬ ಸೊಗಸಾಗಿ ತಾತ್ವಿಕವಾಗಿ ವಿವರಿಸಿದಂಥ ಶ್ರೀರಂಜನ್ ಅವರಿಗೆ ತುಂಬಿನ ಧನ್ಯವಾದಗಳು. ನೀವು ಆಶೀರ್ವಾದ ಅಂತ ಹೇಳಬೇಕು. ವಿನಯ್ ಕುಮಾರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ತೀರಾ? ನಮಸ್ತೆ ಎಲ್ಲರಿಗೂ. ಶ್ರೀರಂಜನ್ ಅವರು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ನಮ್ಮ ಶಂಕರಲಿಂಗವರ ಪೂರ್ಣಾನುಗ್ರಹದಿಂದ ನಾನು ಶಿವಮೊಗ್ಗ ನಗರದಲ್ಲಿ BB ರಸ್ತೆಯಲ್ಲಿ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ರಥೋತ್ಸವದ ಕಂಕಣ ಬಂಧನವನ್ನು ಪ್ರತಿ ವರ್ಷ ಹಾಕೊಂಬರ್ತೀನಿ. ಈ ವರ್ಷ ಅಂದರೆ ಬರೋ ವೈಶಾಖ ಮಾಸಕ್ಕೆ 12 ವರ್ಷ ಆಗುತ್ತೆ ನಾನು ರಥೋತ್ಸವವನ್ನು ಮಾಡ್ತಾ ಇರೋದು. ಹಾಗೆ ಆ ಭಗವಂತನ ಕೃಪೆಯಿಂದ ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಆ ಕಂಕಣ ಬಂಧನದ ಹಿನ್ನೆಲೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಆ ಕರ್ತೃ ಹೇಗಿರ್ಬೇಕು, ಈ ದಿನದಲ್ಲಿ ಆ ದೈವ ಸಾನ್ನಿಧ್ಯದಲ್ಲಿ ಇರ್ಬೇಕು ಅನ್ನೋದು ಬಹಳನೇ ಚೆನ್ನಾಗಿತ್ತು. ಅದನ್ನ ಕೇಳ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತಪ್ಪ ಇವತ್ತು. ಮತ್ತಾರು ಮಾತಾಡ್ತೀರಾ? ಶ್ರೀರಂಜನ್ ಅವರು ಇವತ್ತು ಮಾಳೆನಹಳ್ಳಿ ರಥೋತ್ಸವವನ್ನ ಹೇಗೆ ಇರುತ್ತೆ, ಹೇಗೆ ವಿಜೃಂಭಣೆ, ಅಲ್ಲಿ ರಂಗನಾಥ ಹೇಗೆ ಅವನ ಶಕ್ತಿ ಎಲ್ಲವನ್ನು ಬಹಳ ಚೆನ್ನಾಗಿ ವಿವರಿಸಿದ್ಯಪ್ಪ ನೀನು. ಮತ್ತೆ ಅದು ತಾತ್ವಿಕವಾಗಿ ಒಂದು ವಿವರಣೆ ಇತ್ತಲ್ಲ, ಅದಕ್ಕೆ ತುಂಬಾನೇ ನಮ್ಮ ಮನಸ್ಸು ಆನಂದಗೊಳ್ತು ಅಂತ ಹೇಳಬಹುದು. ಮತ್ತೆ ನಾವು ಅಲ್ಲೇ ಇದ್ವಿ ಅಂತ ಈ ತತ್ವದ ಮೂಲಕ ತಿಳ್ಕೊಳ್ಳೋದು ಅದು ತುಂಬಾ ಕಷ್ಟನೇ, ಹೇಳೋದು ಅದು ಇದು ತುಂಬಾನೇ ಇದು.
ಆ ಒಂದು ತತ್ವದ ಮೂಲಕ ರಂಗನಾಥನ ಒಂದು 5 ದಿನಗಳ ಪ್ರತಿಯೊಂದರಲ್ಲೂ ಆ ತತ್ವವನ್ನು ತಂದೆ ನೀನು. ಅದು ತುಂಬಾನೇ ಮುಖ್ಯವಾದದಪ್ಪ. ಬಹಳ ಸಂತೋಷ ಆಯಿತು. ಧನ್ಯವಾದಗಳು. ಮತ್ತೆ ಯಾರಾದ್ರು ಮಾತಾಡ್ತೀರಾ? ಮುಗಿಸೋಣ. ಶ್ರೀರಂಜನ್ ತುಂಬಾ ಚೆನ್ನಾಗಿ ಹೇಳಿದೆ. ಅದ್ ಕೇಳ್ತಾ ಇದ್ರೆ ಉತ್ಸವ ನಡೀತಾ ಇತ್ತು. ಒಂದು ರೀತಿ ಮನಸ್ಸಿನಲ್ಲಿ ಈ ಬೃಂದಾವನ ಸಾರಂಗ ಆಗಿದ್ದು ಶ್ರೀರಂಗಪುರ ವಿಹಾರ ಜಯ ಕೋದನ್ ಆ ಹಾಡೇ ಗುನುಗ್ತಾ ಇತ್ತೇನೋ ಅನ್ನೋ ತರ ಉತ್ಸವ ಮಂಗಳಮಯವಾಗಿತ್ತು. ತುಂಬಾ ಚೆನ್ನಾಗಿತ್ತು. ಅಂಕುರಾರ್ಪಣದಿಂದ ಕಡೆಯವರೆಗೂ ಅವಭೃತದವರೆಗೂ ಹೇಳಿದ್ದು. ಈ ರೀತಿ ಈ ಸಲಿಯ ಉತ್ಸವ ರಥೋತ್ಸವ ಈ ಒಂದು ಹಿನ್ನೆಲೆಯ ಒಂದು ಅಡಿಪಾಯವನ್ನ ಪಡೆದು ಎಲ್ಲರೂ ಅದ್ರಲ್ಲಿ ಭಾಗವಹಿಸಿ ಧನ್ಯತೆಯನ್ನು ಪಡೆಯೋಣ ಅಂತ ಅನ್ಸುತ್ತೆ. ಧನ್ಯವಾದ. ಒಳ್ಳೇದ್ ಮಾಡ್ಲಿ ಅಪ್ಪ ದೇವರು. ಪೂರ್ವಭಾವಿಯಲ್ಲಿ ನಾವು ಇದನ್ನೆಲ್ಲ ಕೇಳಿದ್ದು ಬಹಳನೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾರು ನಾಳೆ ಮುಂದಿನ ವಾರ ಮಾಳೆನಹಳ್ಳಿಗೆ ಹೋದ್ರೆ ಆ ರಥದ ಕೆಳಗಡೆ ಮಲಗದೆ ಯಾರು ಬರಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಶ್ರೀರಂಜನ್ ಅವರು ಅದನ್ನ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಳೇದೆಲ್ಲ ಹೋಗ್ಬಿಟ್ಟು ಹೊಸಾದ್ ಬರ್ಲಿ ಅನ್ನೋದು ಆ ಒಂದು ತಾತ್ವಿಕ ಅರ್ಥ ಬಹಳನೇ ಚೆನ್ನಾಗಿತ್ತು. ನಮಗೆ ತತ್ವವನ್ನು ಹೇಳೋರು ಇರ್ಲಿಲ್ಲ. ಆ ತತ್ವವನ್ನು ಹೇಳೋರು ನಮ್ಮ ಅಪ್ಪನ ಭಕ್ತರಲ್ಲೇ ಹುಟ್ಟಿ ಬಂದಿರ್ಬೇಕಾದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ ಅಂತ ಹೇಳ್ತೇವೆ. ನಮ್ಮ ಅಪ್ಪನ ಭಕ್ತರು ಯಾವುದಕ್ಕೂ ಕಮ್ಮಿ ಇಲ್ಲ. ಅದರಿಂದ ನಮಗೆ ಬಹಳ ಹೆಮ್ಮೆ ಇದೆ. ಹೌದು, ಖಂಡಿತ, ನಿಜವಾಗ್ಲೂ ಇಷ್ಟೊಂದು ತಾತ್ವಿಕವಾದ ಅರ್ಥ ನಾವು ಕೇಳಿರ್ಲಿಲ್ಲ. ಇದೇ ಮೊದಲ ಬಾರಿ ಕೇಳಿದ್ದು ರಥೋತ್ಸವದ ಬಗ್ಗೆ. ಅದು ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲೇ ಅಚ್ಚಳಿಯದೇ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಯಾರು ಮಾತಾಡೋದಿದ್ರೆ ಮಾತಾಡಿ, ಸಮಯ ಆಗ್ತಿದೆ, ಮುಗಿಸೋಣ. ಶ್ರೀರಂಜನ್ ಅವರೇ, ಒಂದು ಅದ್ಭುತವಾಗಿ ನೀವು 2 ವಾರ ನಡೆಸ್ಕೊಟ್ರಿ. ಅದು ಇವತ್ತು ನಮ್ಗೆ 5 ದಿನ ಮಾಳೆನಹಳ್ಳಿಗೆ ನಾವೆಲ್ಲರೂ ನಿಜವಾಗ್ಲೂ ಅದನ್ನು ಹೋಗಿ ಎಲ್ಲದನ್ನು ನೋಡೋದು ಬಹುಶಃ ಈಗಿನ ಒಂದು ಪರಿಸ್ಥಿತಿ ಸಮಯ ಇದರಲ್ಲಿ ನಮ್ಗೆ ಆಗೋದಿಲ್ಲ ಅಂತ. ಸಾಮಾನ್ಯವಾಗಿ ನಮ್ಗೆ ಆಗೋಲ್ಲ, 1 ದಿನ 2 ದಿನ ನಾವು ನೋಡ್ಬೋದು. ಆದರೆ ನೀವು ಅದರ ನೋಟವನ್ನು ನಮಗೆ, ಅದರಲ್ಲೂ ಅಂತರಂಗದ ನೋಟವನ್ನು ನಮಗೆ ದಯಪಾಲಿಸ್ಬಿಟ್ರಿ. ಭಾಳ ಅಂದರೆ ಭಾಳ ಪುಣ್ಯ ನಮ್ಮದು ಇದನ್ನು ನಾವು ಪಡೆದಿದ್ದು ಅಂತ ನನಗೆ ಈ ಪದಗಳಲ್ಲಿ ನನಗೆ ಹೇಳೋದಕ್ಕೆ ಬರ್ತಾ ಇಲ್ಲ. ಅದನ್ನು ಒಳಗಿನ ಒಂದು ಭಾವನೆಯನ್ನು ಪದಗಳಲ್ಲಿ ತರೋಕ್ಕೆ ಆಗ್ತಾ ಇಲ್ಲ. ಅಷ್ಟು ನನಗೆ ಅದು ಒಳಗಡೆ ಇದಾಗಿದೆ, ಒಂದು ಪ್ರಭಾವ ಆಗಿದೆ. ಈ ಭಾಳಷ್ಟು ವಿಚಾರಗಳನ್ನು ಅದು ಆ ಭಕ್ತಿ ಅಂದರೆ ಸತ್ತು ಸಾವು ಅಂತ ಹೇಳಿದ್ರಲ್ಲ, ಅದನ್ನು ನೀವು ಹೇಳಿದಾಗ ರಮಣ ಮಹರ್ಷಿಗಳು ಹೇಳಿದ್ದು ಓದಿದ ಜ್ಞಾಪಕ ಬಂತು ನನಗೆ. ರಮಣ ಮಹರ್ಷಿಗಳು ಅದೇ ಭಕ್ತ ಯಾವತ್ತೂ ಸಾಯಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅವನು ಆಲ್ರೆಡಿ ಭಕ್ತ ಅಂತ ಆದಾಗ ಅವ್ನು ಸತ್ತೋಗಿರ್ತಾನಾಗಲೇ ಅಂತ. ಒಂದ್ಸಲ ಸತ್ತೋದ್ಮೇಲೆ ಮತ್ತೆ ಅಲ್ಲಿ ಸಾವು ಅಂತ ಹೇಳ್ತಾರೆ ರಮಣ. ಅದರಿಂದ ಭಕ್ತ ಯಾವತ್ತೂ ಸಾಯಲ್ಲ ಅಂತ. ಅದನ್ನು ಅದು ನೆನಪು ಬಂತು ನೀವು ಭಕ್ತಿ ಅಂದರೆ ಸಾವು ಅಂತ ಹೇಳಿದಾಗ. ಹಾಗೆ ಅದು ರಥದ ಕೆಳಗಡೆ ಮಲಗೋದನ್ನು ಹೇಳಿದ್ರಲ್ಲ, ಅದೊಂದು ರೀತಿ ಅದು ಸಾವೇ. ಅಲ್ಲಿಂದ ಗೆದ್ದು ಬಂದಾಗ ವಿ ಆರ್ ನಾಟ್ ದ ಸೇಮ್ ಪರ್ಸನ್ ಅಂತ ಆಗಿರಬೇಕು. ಅದು ಒಳಗಡೆ ಅಂತ ಪರಿವರ್ತನೆ ಆಗಿರಬೇಕು ಅಂತ ಹೇಳಿದ್ರಿ. ಎಲ್ಲ ಒಂದು ಅವೇನು ಸ್ಥೂಲವಾಗಿ ನಡೆಯುತ್ತೋ ಅದರ ಸೂಕ್ಷ್ಮ ದೃಷ್ಟಿಕೋನ ನೀವು ತಿಳಿಸಿದ್ರಿ. ಇದು ದಯವಿಟ್ಟು ನಮ್ಮ ಎಲ್ಲರ ಬರುವಾಗ ಒಂದು ಏನಂದರೆ ವಿನಂತಿ ಅಂದರೆ, ಇದು ಆಯಿತು ಈಗ 2 ವಾರ ಕೇಳಿದ್ವಿ, ರಥೋತ್ಸವ ಮಾಡಿದ್ವಿ, ಅಲ್ಲಿಗೆ ನಿಂತೋಯ್ತು ಅಂತ ಆಗದೆ ಇರಲಿ. ಇದನ್ನು ಇನ್ನೂ ಒಂದು ಇದ್ರದ್ದು ಏನು ವಿವರಣೆ ಇದೆ ಅಂತ ಅದನ್ನು ನೀವು ದಯವಿಟ್ಟು ಮುಂದಿನ ದಿನಗಳಿಗೆ ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಹಾಗೆ ನನ್ನ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ನಿಮಗೆ. ಒಂದು ಮಾತು ನಂದು. ಹಲೋ, ಕೇಳಿಸ್ತಿದ್ಯಾ? ಹಾ, ಮಾತಾಡಿ. ಯಾರು? ಗುರುದತ್ ಮಾತಾಡ್ತಿರೋದು. ನಾನು ಇದನ್ನ ಕೇಳಿಸ್ಕೊಂಡೆ. ಹೋದ ವಾರದ್ದು ರೆಕಾರ್ಡಿಂಗ್ ಕೇಳಿದ್ದೆ, ಈ ವಾರ ಕೇಳಿಸ್ಕೊಂಡೆ. ಯುಧಿಷ್ಠಿರಂಗೆ ವಿದುರ ಹೇಳ್ದಂಗಿತ್ತು. ನಮ್ಗೆ ಇಲ್ಲಿ ಏನು ಗೊತ್ತಿಲ್ಲ, ಕಣ್ಮುಚ್ಕೊಂಡು ಕೂತಿದ್ದೆ. ಯುಧಿಷ್ಠಿರಂಗೆ ವಿದುರ ಹೇಗೆ ಹೇಳದ್ನೋ ನನ್ನ ಕಣ್ಣು ಮುಂದೆ ನಡೆದಂಗೆ ಆಯ್ತು. ಕಣ್ಣು ಮುಂದೆ ಒಂದು ರಥೋತ್ಸವ ನಡೀತಾ ಇದೆಯೇನೋ ನಂಗೇನೆ ವಿವರಿಸಿದ್ರು ಸಂಜನ್ ಅವರು. ಬಹಳ ಸೊಗಸಾಗಿತ್ತು, ಅರ್ಥಗರ್ಭಿತವಾಗಿ ಅದರ ಅರ್ಥಗಳನ್ನು ಸವಿದ್ವಿ. ಬಹಳ ಧನ್ಯವಾದ. ಹೌದು, ಖಂಡಿತ ಹಾಗೆ ಆಯ್ತು. ನಮ್ಗೆ ಇವತ್ತೇ ನಾವು ರಥೋತ್ಸವನ ನೋಡಿದ್ವಿ, ಹಾಗೆ ಆಯ್ತು ನಮ್ಗೆಲ್ಲ. ಮುಗಿಸೋಣ ಅಂತ ಅನ್ಕೊಂಡಿದೀನಿ, ಯಾರು ಇಲ್ಲ ಅಂತ.
ಬಹಳನೇ ನಾವು 2 ವಾರ ಬಹಳ ಆನಂದ ಪಟ್ವಿ. ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ ತಿಳಿಯೋಣ. ಇವತ್ತಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸ್ತಾ ಇದ್ದೀನಿ. ಆಗಮಿಸಿದ್ದ ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀರಂಜನ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಜೈ ಶಂಕರಲಿಂಗ. ಜೈ ಶಂಕರ್ಲಿಂಗ.